ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಕಾಂತ್. ವೀಕ್ಷಕರೇ, ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತ ಕೋರುವುದಕ್ಕೂ ಮೊದಲು ಗುರುಜಿ ಭೇಟಿ ಕೊಡುವಂತ ಧಾರ್ಮಿಕ ಕಾರ್ಯಕ್ರಮದ ವಿವರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೇ ಶನಿವಾರ ಅಂದ್ರೆ ಇದೇ ತಿಂಗಳ 4ನೇ ತಾರೀಕು ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಚಿತ್ತಾಪುರಕ್ಕೆ. ಕಲಬುರಗಿ ತಾಲೂಕಿನ ಚಿತ್ತಾಪುರದ ಸುಕ್ಷೇತ್ರ ನಾಗಾವಿಗೆ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ. ಗುರುಜಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತೆ. ವೀಕ್ಷಕರೇ, ಶ್ರೀ ಸಂಜೀವಿನಿ ಆಂಜನೇಯ ಸೇವಾ ಸಮಿತಿಯವರು ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ. ಜೊತೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೂ ಮೊದಲು ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಗಾಣಿಗಾಪುರದ ಗುರು ದತ್ತಾತ್ರೇಯನ ದರ್ಶನವನ್ನ ಗುರುಜಿ ತೆಗೆದುಕೊಳ್ತಾರೆ. ಈ ಒಂದು ಕ್ಷೇತ್ರವನ್ನ ದತ್ತಾತ್ರೇಯರ ಮೂಲ ಸನ್ನಿಧಿ ಇರುವಂತಹ ಕ್ಷೇತ್ರ ಅಂತ ಕೂಡ ಹೇಳಲಾಗುತ್ತೆ. ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಾವು ಕೂಡ ಭಾಗಿಯಾಗಬಹುದು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತವನ್ನ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮಸ್ತೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಗುರುಜಿ, ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನ ಇವತ್ತು ತಿಳಿಸ್ಕೊಡ್ತಿದ್ದೀರಾ ಅಂತ? ಖಂಡಿತಮ್ಮ. ಇವತ್ತು ಗುರುವಾರ, ಗುರುಗಳ ವಾರ, ಗುರು ರಾಯರನ್ನ ಆರಾಧನೆ ಮಾಡ್ತಕ್ಕಂಥ ವಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡ್ತಾ, ಇವತ್ತು ವಾರದಲ್ಲಿ ಗುರುವಾರ ಅಂದಾಗ ಪ್ರತಿಯೊಬ್ಬರು ಸಹಿತ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಎಷ್ಟೋ ಜನ ತಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳೇನೇ ಇದ್ರೂ ಸಹಿತ ಎಲ್ಲ ಕೆಲಸಗಳನ್ನು ಗಮನದಲ್ಲಿಟ್ಕೊಂಡು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಮುಂಭಾಗದಲ್ಲಿ ಮಾಡ್ತಕ್ಕಂತಹ ಕೆಲಸಗಳನ್ನು ವರದಿ ಒಪ್ಪಿಸ್ತಾರೆ. ಯಾಕೆಂದರೆ ಗುರುವಿನ ಅನುಗ್ರಹ ಅಷ್ಟು ವಿಶೇಷವಾದ್ದು. ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಗುರುಗಳ ಸಾನ್ನಿಧ್ಯದಲ್ಲಿಟ್ಟು ತಾವು ಮಾಡ್ತಕ್ಕಂತಹ ಕೆಲಸಗಳಿಗೆ ನಿನ್ನ ಆಶೀರ್ವಾದ ಬೇಕು ಭಗವಂತ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ. ಹಾಗೆ ಗುರು ಸಾನ್ನಿಧ್ಯ ಇರತಕ್ಕಂಥದ್ದು, ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಜಾತಕದಲ್ಲಿ ಬಂದು ಒದಗತಕ್ಕಂತಹ ಸಮಸ್ಯೆಗಳು, ಕಷ್ಟಗಳಿಗೆ ಏನಾದರೂ ಒಂದಿಷ್ಟು ಪರಿಹಾರ ಸಿಗಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹವಿಲ್ಲ ಅಂದರೆ ನೀವೇನು ಮಾಡಿದ್ರೂ, ಯಾವ ಕೆಲಸಗಳಾದರೂ ಕಾರ್ಯಸಿದ್ಧಿ ಆಗೋದಿಲ್ಲ. ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ ಗುರುವಿನ ಅನುಗ್ರಹ ಕಂಪಲ್ಸರಿ ಆಗಲೇಬೇಕು. ಇದಕ್ಕಾಗಿ ನೀವು ಮಾಡ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥದ್ದು, ಗುರುವಾರದ ದಿವಸ ಸಾರ್ವತ್ರಿಕವಾಗಿ ಒಂದು ಉದ್ದರಣೆ ಹಾಲನ್ನು ತಲೆಗೆ ಹಾಕಿ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಧರ್ಮದ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಗೋಮಾತೆಯ ಅನುಷ್ಠಾನ ಮಾಡ್ತಕ್ಕಂಥದ್ದು. ಗುರುವಿನ ಅನುಷ್ಠಾನದಲ್ಲಿ ಗೋಮಾತೆಯ ಅನುಷ್ಠಾನವೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಗುರುವನ್ನ ಮನಸ್ಸಲ್ಲಿಟ್ಕೊಂಡು ಗೋವಿಗೆ ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಜಾತಕದಲ್ಲಿ ಬಂದು ಒದಗತಕ್ಕಂತಹ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರವಿದೆ. ಹಾಗೆ ನಿನ್ನೆಯಷ್ಟೇ ಹರಣಗಿರಿಗೆ ನಮ್ಮ ಪ್ರಯಾಣ ಇತ್ತು. ಹರಣಗಿರಿಯಲ್ಲಿರ್ತಕ್ಕಂಥ ತಾಯಿಯ ದರ್ಶನ ನಿಜಕ್ಕೂ ನಾವು ಇಲ್ಲಿಂದ ಹೊರಡೋ ತನಕ ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ತಾಯಿಯ ಸಾನ್ನಿಧ್ಯ, ಆ ತಾಯಿಯ ದರ್ಶನ ವರ್ಷಕ್ಕೆ ಬರೀ 13 ಗಂಟೆಗಳ ಕಾಲ ಮಾತ್ರ. ಒಂದು ವರ್ಷಕ್ಕೆ 13 ಗಂಟೆಗಳ ಕಾಲ ಮಾತ್ರ ದೇವಿಯ ದರ್ಶನ. ಮಿಕ್ಕಂತೆ ಆ ವಿಗ್ರಹವನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ವರ್ಷವಿಡೀ ಆ ಪೆಟ್ಟಿಗೆಗೆ ಪೂಜೆ ಮಾಡ್ತಕ್ಕಂಥದ್ದು. ಇದು ಬಹಳ ವಿಶೇಷ. ಜೊತೆಗೆ ಆ ವಿಗ್ರಹದ ಇತಿಹಾಸ, ಆ ತಾಯಿನ ಬರೀ 13 ಗಂಟೆಗಳ ಕಾಲ ಮಾತ್ರನೇ ಯಾತಕ್ಕಾಗಿ ಇಡಬೇಕು. ಜೊತೆಗೆ ಕುರುಬ ಸಮಾಜದವರು ಬಂದು ಕಡೆಯದಾಗ ಅವರು ಪೂಜೆ ಮಾಡಿ, ಅಂದರೆ ಸೂರ್ಯಾಸ್ತಮ ಕಾಲದಲ್ಲಿ ಅವರು ಪೂಜೆ ಆದ ನಂತರ ದೇವಿನ ಎದುರುಗಡೆ ಇರ್ತಕ್ಕಂಥ ಆ ಹರಣಗಿರಿಯ ಮುಂಭಾಗದಲ್ಲಿರ್ತಕ್ಕಂಥ ಒಂದು ತುಂಬ ದೊಡ್ಡದಾದಂಥ ಒಂದು ಹೊಳೆ ಇದೆ, ಹರಿಯುವ ನೀರಿದೆ, ಅದೇ ತುಂಗಭದ್ರಾ. ಆ ತುಂಗಭದ್ರಾ ನದಿ ದಂಡೆ ಮೇಲಿಟ್ಟು ಅಲ್ಲಿ ತಾಯಿಗೆ ವಿಶೇಷವಾದಂಥ ರೀತಿ ಷೋಡಶೋಪಚಾರ ಪೂಜೆಗೆ ಅರ್ಚನೆಗಳನ್ನು ಮಾಡಿ, ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತಹ ಜನಾಂಗ ಅವರೆಲ್ಲರೂ ಸೇರಿ ದೇವಿಯ ಸಂಪೂರ್ಣವಾದಂತಹ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಆಭರಣಗಳನ್ನೆಲ್ಲವನ್ನು ಸಹಿತ ಒಂದು ಕಡೆ ಶೇಖರಿಸಿಟ್ಟು ಅಲ್ಲಿ ದೇವಿನ ಒಂದು ಪೆಟ್ಟಿಗೆಯಲ್ಲಿ ಕೂಡಿಸಿ ಅಲ್ಲಿಂದ ಪುನಃ ಯಥಾ ಪ್ರಕಾರ ಗರ್ಭಗುಡಿಗೆ ತಂದಿಡ್ತಾರೆ. 1948ರಲ್ಲಿ ಪ್ರತಿಷ್ಠಾಪನೆಗೊಂಡದ್ದು. 1948ರಲ್ಲಿ ವಿಗ್ರಹ ಅಲ್ಲಿತ್ತು, ಅದರ ಹಿಂದೆನೂ ದೇವಸ್ಥಾನ ಅಲ್ಲಿದೆ.
ಆದರೆ ಆಗ ಅಲ್ಲಿರ್ತಕ್ಕಂತಹ ದೇವಾಲಯ ಆಗಲೂ ಸಹಿತ ಕಳ್ಳರು ಇರ್ತಕ್ಕಂತಹ ವಿಗ್ರಹವನ್ನು ಮತ್ತು ಇರ್ತಕ್ಕಂತಹ ಆಭರಣಗಳನ್ನು ಒಂದು ಪೆಟ್ಟಿಗೆ ಸಮೇತವಾಗಿ ನದಿ ದಡವನ್ನು ಈ ದಡದಿಂದ ಮತ್ತೊಂದು ದಡಕ್ಕೆ ದಾಟಿಸ್ಬಿಡ್ತಾರೆ. ದಾಟಿಸುವಷ್ಟರಲ್ಲೇ ಬೆಳಗಾಗೋಗುತ್ತೆ. ಬೆಳಗಾದ್ಮೇಲೆ ಆ ದಡದ ಮೇಲೆ ಆ ಒಂದು ಪೆಟ್ಟಿಗೆಯನ್ನು ಬಿಡ್ತಾರೆ. ಆ ಪಕ್ಕದಲ್ಲಿರ್ತಕ್ಕಂತಹ ಗ್ರಾಮಸ್ಥರು, ಮುಂಭಾಗದಲ್ಲಿರ್ತಕ್ಕಂಥ ಆ ತುಂಗಭದ್ರಾ ನದಿ ದಡದ ಆ ಭಾಗದಲ್ಲಿರ್ತಕ್ಕಂಥವ್ರು, ಪೂರ್ವದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ಸಾಗಿಸ್ತಕ್ಕಂಥವ್ರು ಇರ್ತಾರಲ್ಲ, ಅಲ್ಲಿ ಅವ್ರು ಅಂದುಕೊಳ್ತಾರೆ, ಈ ದೇವಿ ಇದು ನಮಗೆ ಸಂಬಂಧಪಟ್ಟದ್ದು, ನಮ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದು, ಇನ್ನು ಮುಂದೆ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ನಾವೇ ಮಾಡಬೇಕು ಅಂತ. ಆದರೆ ಈ ಊರಲ್ಲಿ ಕ್ಷಾಮ ಡಾಮರಗಳು ಅಟ್ಟಹಾಸ ಮೆರೆಯುತ್ತೆ. ಬೆಳೆದಿರ್ತಕ್ಕಂತಹ ಬೆಳೆ ಎಲ್ಲವೂ ಸಹಿತ ನಾಶವಾಗುತ್ತೆ. ಅದರಲ್ಲಿ ಈ ಕೀಟಗಳು, ಸಣ್ಣ ಪುಟ್ಟ ಕೀಟಗಳೆಲ್ಲ ಇರ್ತಕ್ಕಂತಹ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಕೀಟಗಳನ್ನು ಆ ಭಾಗದಲ್ಲಿ ರೈತಾಪಿ ವರ್ಗದವರು, ರೈತರ ಆಲೋಚನೆ ಮಾಡ್ತಕ್ಕಂಥದ್ದು, ಕೀಟಗಳು ಅಂದರೆ ಅಸುರರ ಮಕ್ಕಳು ಅಂತ, ಅಂದರೆ ರಾಕ್ಷಸರ ಮಕ್ಕಳು ಅಂತ. ರಾಕ್ಷಸರ ಮಕ್ಕಳಾದ್ರಿಂದ ಆ ರಾಕ್ಷಸರ ಮಕ್ಕಳಿಗೆ ಕೊನೆಯೇ ಇಲ್ಲ. ಯಾಕೆಂದರೆ ಅವ್ರ ಸೃಷ್ಟಿ ಬೆಳೀತಾನೆ ಇರುತ್ತೆ, ಹಾಗೆ ಬೆಳೆ ಹಾಳು ಮಾಡ್ತಾನೆ ಇರ್ತಾರೆ. ಆಗ ಊರಿನ ಮುಖಂಡರೆಲ್ಲರೂ ಸೇರಿ ಎಲ್ಲರೂ ಕೂತು ಆಲೋಚನೆ ಮಾಡಿ ಪುನಃ ತಾಯಿನ ಮತ್ತೊಂದು ಹೊಸ ವಿಗ್ರಹವನ್ನು ಅವರು ರೆಡಿ ಮಾಡಿಸ್ತಾರೆ, ಸಿದ್ಧತೆ ಮಾಡಿಸ್ತಾರೆ. ಏಕಶಿಲೆ ಅಂದರೆ ಒಂದೇ ಒಂದು ವೃಕ್ಷದ, ಒಂದು ವಿಶೇಷವಾಗಿರ್ತಕ್ಕಂಥ ವೃಕ್ಷದಿಂದ ತಯಾರು ಮಾಡಿದಂಥ ಈ ಒಬ್ಬ ಶಿಲ್ಪಿ ಸುಂದರವಾದಂತಹ ವಿಗ್ರಹವನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜೀವವನ್ನು ಕೊಡ್ತಾನೆ. 1948ರಲ್ಲಿ ಪ್ರಾರಂಭವಾದಂತಹ ಜಾತ್ರಾ ಮಹೋತ್ಸವ ಇಂದಿಗೂ ಸಹಿತ ನಿರಂತರವಾಗಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಇರತಕ್ಕಂತಹ ಹಳ್ಳಿಯ ಜನ ಎಲ್ಲರೂ ಸಹಿತ, ಎಲ್ಲ ರೈತರು ಸೇರಿ ಇಂದಿನ ಸಂಜೆ ರಾತ್ರಿ ಪ್ರಾರಂಭವಾಗ್ತಕ್ಕಂತಹ ಜಾತ್ರಾ ಮಹೋತ್ಸವ, ರಾತ್ರಿ ಗರ್ಭಗುಡಿಯಲ್ಲಿ ದೇವಿನ ಪ್ರಾರಂಭ ಪೂಜೆ ಮಾಡಿ ತಾಯಿನ ಹೊರತರ್ತಾರೆ. ಅಲ್ಲಿಂದ ಬರೀ 13 ಗಂಟೆಗಳ ಕಾಲ ಮಾತ್ರ ತಾಯಿಯ ದರ್ಶನ. ನಿಜಕ್ಕೂ ಆ ವೈಭೋಗ, ಆ ತಾಯಿಯ ದರ್ಶನ, ಆ ತಾಯಿನ ಕಣ್ತುಂಬ ನೋಡ್ತಕ್ಕಂಥದ್ದು, ಆ ತಾಯಿಯ ಕಣ್ಣಿನಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಆ ಕಣ್ಣುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದರೆ ಕಣ್ಣಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರುತ್ತೆ. ಜೊತೆಗೆ ಇಂತಹ ಸಂಕಷ್ಟಗಳಿದ್ರೂ ಆ ವರ್ಷದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ತಾನು ಬೆಳೆದಿರ್ತಕ್ಕಂತಹ ಬೆಳೆ ಸಮೃದ್ಧಿ ಆಗುತ್ತೆ. ಆ ಬೆಳೆಗೂ ಆ ವಿಗ್ರಹಕ್ಕೂ ಏನು ಸಂಬಂಧ, ಅದನ್ನು ತಿಳಿಸ್ಕೊಡ್ತೀರಿ. ಸ್ವಲ್ಪ ಸಮಯ ಕಾಯ್ತಾ ಇರಿ. ಗುರುಜಿ, ಈಗೇನು ತಿಳಿಸ್ಕೊಡ್ತೀರಾ ನಮ್ಮ ವೀಕ್ಷಕರಿಗೆ ಅಂತ? ಮೊದಲು ಪಂಚಾಂಗ ಶ್ರವಣ ಆಗಬೇಕು. ಆದರೆ ಅದಕ್ಕೂ ಮುನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಕತೆ ಹೇಳ್ತಿದ್ದೆ. ಅಂದರೆ ನಿಜಕ್ಕೂ ನನಗೂ ಬಹಳ ಆಶ್ಚರ್ಯಜನಕವಾಯಿತು. ಆ ತಾಯಿ ಸಾನ್ನಿಧ್ಯಕ್ಕೆ ಹೋಗಿ ಯಾವಾಗ ದೇವಿನ ದರ್ಶನ ಮಾಡ್ತೀನಪ್ಪ, ಏಕೆಂದರೆ ಅಲ್ಲಿನ ಗ್ರಾಮಸ್ಥರು ನನ್ನ ಬಂದು ಈ ಕಾರ್ಯಕ್ರಮಕ್ಕೆ ಕರೆದಾಗ, ಗ್ರಾಮದ ಹಬ್ಬ, ಊರ ಹಬ್ಬ, ನಮ್ಮ ಊರಮ್ಮನ ಹಬ್ಬ, ತಾವು ಬರಬೇಕು ಅಂತ ಕರೆದಾಗ ತುಂಬ ಸಂತೋಷವೇ ಆಯಿತು ನನಗೆ. ಅದರಲ್ಲೂ ಏಪ್ರಿಲ್ 1 ಬೇರೆ. ಅವ್ರು ಏನು ಹೇಳಿದ್ರು ಸಹಿತ ನನಗೆ ಅಷ್ಟೊಂದು ಪರಿಪಕ್ವವಾಗಿ ತಲೆಗೆ ಹತ್ತಿರಲಿಲ್ಲ. ಅಲ್ಲಿ ಹೋದಾಗ ಆ ಸನ್ನಿವೇಶ ನೋಡಿದಾಗಲೇ ಗೊತ್ತಾಯಿತು ಆ ತಾಯಿಯಲ್ಲಿ ಇನ್ನೆಂತಹ ಪವಾಡ, ಎಷ್ಟು ಶಕ್ತಿ ಇದೆಪ್ಪ ಅಂತ. ರಾತ್ರಿ ಎಲ್ಲ ಊರು ತುಂಬ ಚಿಕ್ಕದಾದಂತಹ ಊರು, ಬಿಸಿಲಿನ ತಾಪಮಾನ ಜಾಸ್ತಿ, ಪಕ್ಕದಲ್ಲೇ ಹರಿತಕ್ಕಂತಹ ತುಂಗಭದ್ರಾ ನದಿ ಬಹಳ ವಿಶೇಷವಾಗಿತ್ತು. ಇದೆಲ್ಲವನ್ನು ನೋಡಿ ನಿಜಕ್ಕೂ ಆ ಜಾಗಕ್ಕೆ ಬಂದದ್ದೇ ಒಂದು ಸಂತೋಷ ಅನ್ನಿಸ್ತು. ಅದಾದ ಮೇಲೆ ಗೊತ್ತಾಯಿತು ಅಲ್ಲಿನ ಚರಿತ್ರೆ. 1948ರಲ್ಲಿ ಆಗ ಗ್ರಾಮಸ್ಥರೆಲ್ಲರೂ ಸಹಿತ ಅವರು ಬೆಳೆದಂತಹ ಬೆಳೆಗಳಿಗೆ ಪ್ರತಿಯೊಂದು ಭೂಮಿಗೂ ಸಣ್ಣ ಸಣ್ಣ ಕೀಟಗಳು, ಅಂದರೆ ಒಂದು ಕೀಟಗಳು ಅಂತ ಹೇಳ್ತಾರೆ, ಅಥವಾ ಅದನ್ನು ದುಂಬಿ ಅಂತಲೂ ಹೇಳ್ತಾರೆ, ಎಲ್ಲವನ್ನು ಸಹಿತ ಪದಾರ್ಥಗಳನ್ನು, ಅಲ್ಲಿ ಬೆಳೆದಂತಹ ಧಾನ್ಯಗಳನ್ನೆಲ್ಲ ತಿಂದು ಹಾಳು ಮಾಡ್ತಾ ಇತ್ತಂತೆ. ಆಗ ಗ್ರಾಮಸ್ಥರೆಲ್ಲರೂ ಸೇರಿ ತಾಯಿಯ ಬಳಿ ಬಂದು ಪ್ರಾರ್ಥನೆ ಮಾಡ್ತಾರೆ, ಅಮ್ಮ ಹೀಗಾಗ್ತಾ ಇದೆ, ಇದೊಂದು ರಾಕ್ಷಸನ ಥರ ನಮ್ಮ ಬೆಳೆದಿರ್ತಕ್ಕಂತಹ ಬೆಳೆನ ಪೂರ್ತಿ ಎಲ್ಲವನ್ನು ಸಹಿತ ತಿಂದು ಹಾಳು ಮಾಡ್ತಾ ಇದೆ, ಇದಕ್ಕೆ ದಾರಿ ಇಲ್ದಂಗೆ ಆಗ್ತಿದೆ, ಇದಕ್ಕೆ ನಾವು ಮಾಡಬೇಕಾದಂತಹ ಅನುಷ್ಠಾನವಾದರೂ ಏನು ಅಂಥೇಳಿ. ಆಗ ಜಾತ್ರೆಯ ಕಾಲವಲ್ಲ, ಅಂದರೆ ಆಗ ದೇವಿ ಹೊರಗಡೆ ಕಾಣಿಸ್ತಾ ಇದ್ದಂಥಳು. ಆಗ ಬಂದು ಊರಿನವರೆಲ್ಲ ತೀರ್ಮಾನ ಮಾಡಿ, ಅಮ್ಮನವ್ರಿಗೊಂದು ಜಾತ್ರೆ ಮಾಡೋಣ, ನಮ್ಮ ಊರಮ್ಮನ ಶಾಂತಿಪಡಿಸೋಣ, ಆ ತಾಯಿಯ ಒಂದು ತೃಪ್ತಿಯಾದಂತಹ ಅನುಷ್ಠಾನವನ್ನು ಮಾಡೋಣ ಅಂತೇಳಿ ಆಗ ದೇವಿ ಉತ್ಸವವನ್ನು ಊರಲ್ಲಿ ಸುತ್ತಮುತ್ತ ಮತ್ತು ಬೆಳೆದಿರ್ತಕ್ಕಂತಹ ಬೆಳೆ ಧಾನ್ಯಗಳ ಸುತ್ತಮುತ್ತ ಎಲ್ಲೆಲ್ಲಿದೆ. ಆವಾಗ ಊರು ಚಿಕ್ಕದು, ಬೆಳೆದಂತಹ ಧಾನ್ಯಗಳು ವಿಶೇಷವಾಗಿ ಸುತ್ತಮುತ್ತ ಎಲ್ಲ ಬರೀ ಜಮೀನಿದ್ದಂಥದ್ದು. ಜಮೀನಲ್ಲಿ ಬೆಳೆದಂತಹ ಧಾನ್ಯಗಳ ಹತ್ತಿರಕ್ಕೆ ತಾಯಿನ ಕರ್ಕೊಂಡು ಹೋಗೋದು ಅನ್ನೋದು ಒಂದು ಪ್ರತೀತಿ ಏರ್ಪಾటు ಮಾಡಿದ್ರು. ಆಗ ವಿಗ್ರಹವನ್ನು ಗರ್ಭಗುಡಿಯಿಂದ ಹೊರತಂದಂತಹ ಕಾಲ ಪ್ರಪ್ರಥಮ ಆಗ 1948ರಲ್ಲಿ ಹೊಸದಾಗಿ ವಿಗ್ರಹ, ಮೊದಲೇ ಅಲ್ಲಿರ್ತಕ್ಕಂತಹ ದೇವರ ಸಾಮಗ್ರಿಗಳು, ದೇವರ ವಿಗ್ರಹ, ಆ ಬಾಕ್ಸು ಎಲ್ಲವೂ ಸಹಿತ ಕಳುವಾಗಿ ಆ ಒಂದು ತುಂಗಭದ್ರಾ ಮುಂಭಾಗದಲ್ಲಿ, ತುಂಗಭದ್ರಾ ದಡ ದಾಟಿ ಆ ದಡದಲ್ಲಿಟ್ಟಿದ್ದಾರೆ ಕಳ್ಳರು. ಅದಾದ ನಂತರ ಪುನಃ ಹೊಸದಾಗಿ ಒಂದು ವಿಗ್ರಹವನ್ನು ಮಾಡಿಸಿ ಅಲಂಕಾರ ತೋರಿಸ್ತಾ ಇದ್ದಾರೆ, ದರ್ಶನ ಆಗ್ತಾ ಇದೆ.
ಅಲ್ಲಿ ಗ್ರಾಮಸ್ಥರು ಹಿರಿಯರೆಲ್ಲರೂ ಸೇರಿ ಈ ತೀರ್ಮಾನವನ್ನು ತೆಗೆದುಕೊಂಡರು. ಆಗ ಪ್ರಾರಂಭವಾದಂತಹದ್ದು ಊರು ತಾಯಿ ಊರಮ್ಮನ ಒಂದು ವಿಶೇಷವಾದಂತಹ ಉತ್ಸವ. ಯಾವಾಗ ತಾಯಿಯ ಉತ್ಸವ ಮಾಡಿ ಆ ಪ್ರಾಂತ್ಯದಲ್ಲೆಲ್ಲವೂ ಸುತ್ತಾಡಿಸ್ಕೊಂಡು ಬಂದು ಸಾಯಂಕಾಲ ಪುನಃ ಸೂರ್ಯಾಸ್ತಮ ಕಾಲದಲ್ಲಿ ಪುನಃ ದೇವಿನ ಗರ್ಭಗುಡಿ ಒಳಗಡೆ ತಂದು ಬಿಟ್ಟರು, ಅದಾದ ಒಂದು 2-3 ದಿನಗಳಲ್ಲೇ ಒಂದೊಂದು ಕೀಟಗಳು ಎಲ್ಲೆಲ್ಲಿ ಹುಡುಗರು ಸಹಿತ ಒಂದು ಕೀಟವಿಲ್ಲ. ಅಂದಿನಿಂದ ಇಂದಿನವರೆಗೂ ದವಸ ಧಾನ್ಯಗಳನ್ನು ಸಮೃದ್ಧಿತನದಲ್ಲಿ ಬೆಳೆಯುತ್ತಿದ್ದಾರೆ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭದಾಯಕವಾಗಿರ್ತಕ್ಕಂತಹ ಗ್ರಾಮ ಸುತ್ತಮುತ್ತ ತಾಯಿ ಆ ಒಂದು ಊರಮ್ಮನ ಆಶೀರ್ವಾದದಿಂದ ಇವತ್ತಿನವರೆಗೂ ಸಮೃದ್ಧಿತನ ಅಲ್ಲಿದೆ. ಹಾಗಾಗಿ ಇವತ್ತಿಗೂ ಹರನಗಿರಿಯ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಭಾಗದ ರೈತರು ಸಹಿತ ಪ್ರತಿಯೊಬ್ಬರು ಬಂದು ಅವರವರ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ನಮ್ಮ ಊರಿನ ಹೆಣ್ಣುಮಗಳು ನಮ್ಮ ಊರಿನ ಮಗಳಾದ್ರಿಂದ ಆ ತಾಯಿಗೆ ಉಡಿ ತುಂಬತಕ್ಕಂತಹದ್ದೊಂದು ಪದ್ಧತಿ ಇದೆ ಅಂತ ಹೇಳಿ ಗರ್ಭಗುಡಿಯಿಂದ ತಾಯಿನ ಉತ್ಸವವಾಗಿ ಆಚೆ ಕರ್ಕೊಂಡು ಬಂದು ಒಂದು ಅಶ್ವತ್ಥ ವೃಕ್ಷದ ತಳ ಇಟ್ಟು ಅಲ್ಲಿ ಕೂಡಿಸ್ಬಿಟ್ಟು ತಾಯಿನ ಎಲ್ಲರೂ ಮಡ್ಲಕ್ಕಿ ತುಂಬತಕ್ಕಂಥದ್ದು, ಉಡಿ ತುಂಬತಕ್ಕಂತಹ ಪದ್ಧತಿ ಇವತ್ತಿಗೂ ಆಚರಣೆಯಲ್ಲಿದೆ. ನಿಜಕ್ಕೂ ಹಳ್ಳಿಗಳಲ್ಲಿ ಊರಬ್ಬ ಅಂದರೆ ಬಹಳ ಖುಷಿ ಇರುತ್ತೆ. ಎಲ್ಲರ ಮನೆಗಳಿಗೂ ಸಹಿತ ಸುತ್ತಮುತ್ತ ಊರುಗಳಲ್ಲಿ ಇರ್ತಕ್ಕಂಥ ಅವರ ಸಂಬಂಧಿಕರು ರಿಲೇಷನ್ಸ್ ಎಲ್ಲರೂ ಬಂದು ಸೇರಿಬಿಟ್ಟಿರ್ತಾರೆ. ದೀಪದ ಆರತಿ ಮಾಡೋರು ಸ್ವಲ್ಪ ಜನ, ಉಡಿ ತುಂಬತಕ್ಕಂಥವ್ರು ಸ್ವಲ್ಪ ಜನ, ಇನ್ನು ದೇವಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥವ್ರು ಸ್ವಲ್ಪ ಜನ. ಹಾಗೆ ಇಷ್ಟೂ ಜನಗಳ ಮಧ್ಯದಲ್ಲಿ ಈ ವಾದ್ಯಗಳು ಮತ್ತು ಅಲ್ಲಿನಂತಹ ಒಂದು ವಿಭಿನ್ನವಾದಂತಹ ಕಲೆ, ಜಾನಪದ ನೃತ್ಯಗಳು, ಜಾನಪದವಾದಂತಹ ಆಟಪಾಠಗಳು ಇವೆಲ್ಲವೂ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಸಿಟಿ ಒಳಗಡೆ ಒಂದು ರಥೋತ್ಸವ, ಒಂದು ಪೂಜೆ ಪುನಸ್ಕಾರ ಅಂದರೆ ಅದೇ ಬೇರೆ. ಆದರೆ ಹಳ್ಳಿಗಳ ಕಡೆ ಹಳ್ಳಿಯ ಸೊಗಡು ಆ ಥರ ಅಲ್ಲ. ಅಲ್ಲಿನ ವಿಶೇಷತೆ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಇವತ್ತಿಗೂ ಸಹಿತ ಹಳ್ಳಿಗಳಲ್ಲಿ ಏನಾದ್ರು ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಅಥವಾ ಏನಾದ್ರು ಈ ತರಹ ಹಬ್ಬ ಹರಿದಿನಗಳು ಆದರೆ ಊರಿಂದ ಊರಿಗೆ ಎಲ್ಲರೂ ಪ್ರಯಾಣ ಬೆಳೆಸ್ತಾರೆ. ಯಾಕೆಂದರೆ ಆ ಮನಸ್ಸಿಗೆ ಅಷ್ಟು ಆನಂದ ಕೊಡುತ್ತೆ. ಮನಸ್ಸು ಆನಂದವಾಗಿರಲಿ, ನೆಮ್ಮದಿಯಾಗಿರಲಿ, ನಗ್ನಗ್ತಾ ಇರಲಿ ಅಂತ ತಾನೇ ಇಷ್ಟೆಲ್ಲವೂ ಸಹಿತ ಮಾಡ್ಕೊಂಡು ಹೋಗುವಂಥದ್ದು. ಅದರೊಳಗೆ ಒಂದಿಷ್ಟು ದೇವತಾ ಸಾನ್ನಿಧ್ಯ, ದೇವರ ಪವಾಡ, ಇದೆಲ್ಲವೂ ಬಹಳ ಚೆನ್ನಾಗಿತ್ತು. ಇದೆಲ್ಲವನ್ನೂ ಸಹಿತ ನಾವು ಚಿತ್ರೀಕರಿಸಿದ್ದೀವಿ. ಇಷ್ಟೇ ಅಲ್ದಿರ ಮಹರ್ಷಿ ಸಾಂತ್ವನ ಎಂಬತಕ್ಕಂತಹ ಕಾರ್ಯಕ್ರಮವೂ ಬಹಳ ಅದ್ಧೂರಿತವಾಗಿ ನಡೆದಿದೆ. ಚಿಕ್ಕದಾದಂತಹ ಹಳ್ಳಿ ಆದರೂ ಸಾಗರೋಪಾದಿಯಲ್ಲಿ ಬಂದಂತಹ ಜನ ಸುಮಾರೊಂದು 150-200 ಜನ ಪೊಲೀಸ್ ಸಿಬ್ಬಂದಿನೇ ಇತ್ತೇನೋ. ಅಂದರೆ ಅಷ್ಟು ಸಿಬ್ಬಂದಿ ಇರಬೇಕಾದ್ರೆ ಎಷ್ಟು ಜನ ಇರ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ. ನಿಜಕ್ಕೂ ಬಹಳ ಸಂತೋಷ ಪಡತಕ್ಕಂಥ ವಿಚಾರ. ನಮ್ಮ ಹಿಂದೂ ಸಂಪ್ರದಾಯ ಜೊತೆಗೆ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರ, ಈ ಧಾರ್ಮಿಕದ ಒಳಹಾದಿನಲ್ಲಿ ಧಾರ್ಮಿಕದ ರಥಯಾತ್ರೆ, ಧಾರ್ಮಿಕ ಜಾತ್ರೆ, ಧಾರ್ಮಿಕದ ಹಬ್ಬ, ಧಾರ್ಮಿಕ ರಥವನ್ನು ನಿರಂತರವಾಗಿ ಎಳಿಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಲ್ಲಿ ಆದಂತಹ ಈ ಕಾರ್ಯಕ್ರಮ ಮುಗಿಸಿ ಮುಂದೆ ಹೊರಟದ್ದು ಇನ್ನೊಂದು ವಿಶೇಷವಾದಂತಹ ಹನುಮ. ಆ ಹನುಮನ ಆಸ್ಥಾನಕ್ಕೂ ಹೊರಟ್ವಿ. ಆದರೆ ಹನುಮನ ಆಸ್ಥಾನದಲ್ಲಿ ನಡೆದದ್ದೇನು, ಹನುಮನ ಆಸ್ಥಾನದ ವಿಶೇಷತೆಯೇನು, ಆ ಹನುಮ ಯಾರು ಪ್ರತಿಷ್ಠಾಪನೆ ಮಾಡಿದ್ದು, ಇದನ್ನು ಇನ್ನೊಂದು ಭಾಗದಲ್ಲಿ ತಿಳಿಸ್ತೀನಿ. ಆದರೂ ಹನುಮ ಆ ಭಾಗದಲ್ಲಿರ್ತಕ್ಕಂಥ ಹನುಮ ಸಹಿತ ಬಹಳಷ್ಟು ವಿಶೇಷವಾದಂಥ ಶಕ್ತಿಯಂತ, ಪವಾಡವಂತ, ಸಾಕಷ್ಟು ವಿಶೇಷವಾದಂಥ ಎಂಥ ಸಮಸ್ಯೆಗಳಿಗಾದರೂ ಸೂಕ್ತ ಪರಿಹಾರವನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಚೈತನ್ಯ ಮೂರ್ತಿ. ಅಲ್ಲಿ ಜಾತಿ ಮತ ಭೇದವಿಲ್ಲ. ಬೆಳಗ್ಗೆ ಬ್ರಾಹ್ಮಣ ಪೂಜೆ ಮಾಡಿದ್ರೆ ಮಾಧ್ಯಾಹ್ನಿಕ ಲಿಂಗಾಯತರು ಪೂಜೆ ಮಾಡ್ತಕ್ಕಂಥದ್ದು, ಸಾಯಂಕಾಲ ಮತ್ತೊಂದು ವರ್ಗದವರು ಪೂಜೆ ಮಾಡ್ತಕ್ಕಂಥದ್ದು. ಹೀಗೆ ಅಲ್ಲಿ ವಿಗ್ರಹಕ್ಕೂ ಸಹಿತ ಮಡಿ, ಆಚಾರ, ಪೂಜೆ ಮತ್ತು ಏನು ಮಾಡಬೇಕು, ಯಾವ ಅನುಷ್ಠಾನಗಳು ಮಾಡಬೇಕು, ಜೊತೆಗೆ ಒಂದು ಬೆಳ್ಳಿ ಪಲ್ಲಕ್ಕಿ ಇದೆ, ಆ ಪಲ್ಲಕ್ಕಿನ ನೋಡಬೇಕು. ಇದೆಲ್ಲವನ್ನು ಸಹಿತ ನಾವು ಚಿತ್ರೀಕರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಶನಿವಾರ ನೀವು ಈ ಕಾರ್ಯಕ್ರಮಗಳೆಲ್ಲವನ್ನು ಸಹಿತ ನೋಡ್ಬೋದು. ಈಗ ಪಂಚಾಂಗ ಶ್ರವಣ ನೋಡೋಣ, ದರ್ಪಣಾಂಜನ ನೋಡೋಣ. ಅದಾದ ನಂತರ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ರಾಶಿ ಫಲದ ಕಡೆ ಗಮನ ಹರಿಸೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀಮದ್ಮಹಾಗುರು ಬ್ರಹ್ಮಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಾಲವಿಕರಣಾಯ ನಮೋ ಫಲವಿಕರಣಾಯ ನಮೋ ಫಲಾಯ ನಮೋ ಫಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 2/4/2015 ಗುರುವಾರ ತ್ರಯೋದಶಿ ಪುಬ್ಬ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂತಹ ಸ್ಥಾನ. ಜೊತೆಗೆ ಇವತ್ತಿನ ದಿವಸ ಪುಬ್ಬ ನಕ್ಷತ್ರವಾದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿರುತ್ತೆ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ಏಪ್ರಿಲ್ 2ನೇ ತಾರೀಕು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಕ್ಕಂಥವ್ರಿಗೆ
ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ 1 ಗಂಟೆ 15 ನಿಮಿಷದ ಒಳಗೆ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಕ್ಕಂಥವ್ರು ಈ ಸಮಯದಲ್ಲಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಆಹಾರವನ್ನು ಹಾಕಿದ್ದೆ ಆದರೆ ಖಂಡಿತ ನಿಮ್ಮ ಹುಟ್ಟುಹಬ್ಬದ ಒಂದು ಸಾರ್ಥಕತೆ ಜೊತೆಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಥಿತಿ, ನಿಮ್ಮ ಆಯುಷು ಎಲ್ಲವೂ ಸಹಿತ ಜಾಸ್ತಿ ಆಗುವಂಥದ್ದು ಇವತ್ತಿನ ಕಲ್ಪದಲ್ಲಿದೆ. ಒಳ್ಳೆಯದಾಗಲಿ, ಒಳ್ಳೆಯ ಯಶಸ್ಸಿರಲಿ. ಹಾಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಬಾಬಾ ಸಾಯಿನಾಥ. ಓಂ ಹನುಮತೇ ನಮಃ, ಹನುಮತೇ ನಮಃ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾಂ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿನ ತಂದುಕೊಳ್ಳಿಕ್ಕೋಸ್ಕರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಧನ್ವಂತರಿ ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡಬೇಕು. ಕಾರಣ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿಲ್ದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆ. ಮಕ್ಕಳಂತೂ ಎಕ್ಸಾಮ್ಸ್ ಆಗೋಗಿದೆ, ಬಿಸಿಲಿನ ತಾಪಮಾನ ಜಾಸ್ತಿ ಇದೆ, ಆದರೂ ನೋಡೋದಿಲ್ಲ, ಆಚೆ ಬಿಸಿಲಲ್ಲಿ ಆಟ ಆಡ್ತೀರಿ, ಅದರಿಂದ ಆರೋಗ್ಯ ಕೆಡಿಸ್ಕೊಳ್ತೀರಿ, ಸುಸ್ತಾಗ್ತೀರಿ, ದೇಹದಲ್ಲಿರ್ತಕ್ಕಂತಹ ನೀರಿನಂಶ ಕಡಿಮೆ ಆಗುತ್ತೆ, ಎಲ್ಲರಲ್ಲಿ ತಲೆ ತಿರುಗಿ ಬೀಳಬೇಕಾಗತ್ತೆ. ಅದರಿಂದ ಸಕಾಲಕ್ಕೆ ನೋಡಿಕೊಂಡು ಬೇಕಾದಷ್ಟು ಅನ್ನ ನೀರು ಆಹಾರಗಳನ್ನು ಸರಿಯಾದ ಸಮಂಜಸವಾದಂತಹ ಒಳ್ಳೆಯ ಶುದ್ಧಿಯಾದಂಥ ಆಹಾರ ಪದ್ಧತಿಯಲ್ಲಿರಬೇಕು. ಜೊತೆಗೆ ನೀರು ಸ್ವಲ್ಪ ಜಾಸ್ತಿ ಕುಡಿಬೇಕು. ಮಕ್ಕಳು ಆಟ ಆಡುವಾಗ ಬಹಳ ಜೋಪಾನ, ಬಿಸಿಲಲ್ಲಿ ಆಟ ಆಡೋದು ಬೇಡ. ಅದರಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದ್ರಿಂದ ಈ ಒಂದು ಕಿವಿ ಮಾತು. ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ, ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ ಈ ಸಮಯದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸಗಳಿಗೆ ಒಂದಿಷ್ಟು ಯಶಸ್ಸಿದೆ, ಹೆಚ್ಚಿನ ಲಾಭ ಇದೆ, ಒಳ್ಳೆಯ ಅನುಕೂಲತೆ ಇದೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ಅವರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಇದೆ, ಒಳ್ಳೆ ಪ್ರಗತಿ ಇದೆ. ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ರೈತರು, ಅಥವಾ ಏನಾದ್ರು ಸಸ್ಯಗಳನ್ನು, ಒಳ್ಳೆಯ ಹೂವಿನ ಪುಷ್ಪಗಳನ್ನು ಅಥವಾ ಹೂವಿನ ಗಿಡಗಳನ್ನು ಇಂಥದ್ದನ್ನು ಮಾಡಿ ನರ್ಸರಿಗಳನ್ನು ಮಾಡಿ ಅದರಿಂದ ಲಾಭ ನೋಡ್ತಕ್ಕಂಥವ್ರು ಸಹಿತ ಇವತ್ತು ಸಾಕಷ್ಟು ಲಾಭದಾಯಕವೇ. ಮನಸ್ಸಲ್ಲಿ ಒಂದು ಸಂತೋಷ, ಸಂತಸ, ಏನೋ ಒಂದು ಸಾಧಿಸಿದ್ದೀವೇನೋ ಅಥವಾ ಯಾವುದೋ ಒಂದು ಕೆಲಸವನ್ನು ಗೆದ್ದಿದ್ದೀವೇನೋ ಅಥವಾ ಇಂಥದ್ರಿಂದ ಬರ್ತಕ್ಕಂಥ ಮೌಲ್ಯ ಸಂಪೂರ್ಣವಾಗಿ ನಮಗೆ ಬಂದಿದೆಯೇನೋ ಅನ್ನೋ ಪ್ರಕಾರವಾದಂತಹ ಮನಸ್ಥಿತಿಯನ್ನು ಇವತ್ತು ನೀವು ತಂದುಕೊಳ್ತೀರಿ. ಹಾಗೆ ದೂರಭಾರ ಪ್ರಯಾಣದ ಬಗ್ಗೆ ಭಾಳಷ್ಟು ಚಿಂತನೆ ಮಾಡ್ತೀರಿ. ನಿಮ್ಮ ಆತ್ಮೀಯರಾಗಲಿ, ಸ್ನೇಹಿತರಾಗಲಿ, ಕುಟುಂಬದ ಸದಸ್ಯರಾಗಲಿ ಅಥವಾ ನಿಮ್ಮನ್ನು ತುಂಬ ದಿನಗಳಿಂದ ಮಾತಾಡಿದಿರ ನಿಮ್ಮನ್ನು ನಿಷ್ಠೂರವಾಗಿ ನೋಡ್ತಕ್ಕಂಥವ್ರು ಸಹಿತ ಇವತ್ತು ನಿಮ್ಮ ಸ್ನೇಹವನ್ನು ಬಯಸಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ವೃಷಭ ರಾಶಿಯವರು ನೀವು ಧರಿಸ್ತಕ್ಕಂಥ ವಸ್ತ್ರಗಳು, ನಿಮ್ಮ ಅಲಂಕಾರ ಸಾಮಗ್ರಿಗಳು ಅಥವಾ ನಿಮ್ಮ ಮನೆಗೆ ಬೇಕಾದಂಥ ಅಲಂಕಾರ ಒಡವೆಗಳು, ಇದರ ಬಗ್ಗೆ ಸಹಿತ ಇವತ್ತಿನ ನಿಮ್ಮ ಕಾಳಜಿ ಸಾಕಷ್ಟಿರುತ್ತೆ. ಹಾಗೆ ಒಂದು ದೇವಿನ ಆರಾಧನೆ ಮಾಡೋದ್ರಿಂದ ಅಥವಾ ದೇವಿಯ ಕುಂಕುಮಾರ್ಚನೆ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ವೃಷಭ ರಾಶಿಯವರ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ಈಗ ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ. ಗುರುಜಿ ಈಗ ಮಿಥುನ ರಾಶಿಯಿಂದ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂತಹ ಆಸ್ಥಾನ, ಜೊತೆಗೆ ಕೇತು ಇರತಕ್ಕಂತಹ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮಾನಸಿಕವಾದಂತಹ ಒತ್ತಡ, ಕೆಲಸಗಳಲ್ಲಿ ನೀವು ಯಾವುದೇ ಕೆಲಸ ಅಂದುಕೊಂಡ್ರೂ ಆ ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ, ಜೊತೆಗೆ ಪ್ರಯಾಣದ ಆತುರದಿಂದ ಕೆಲವು ವಸ್ತುಗಳನ್ನು ಅಲ್ಲೇ ಬಿಟ್ಟು ನೀವು ಮನೆಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದನ್ನು ತೊಗೊಂಡು ಎಲ್ಲೋ ಹೊರಡಬೇಕಾಗತ್ತೆ. ಆದರೆ ಆ ಡಾಕ್ಯುಮೆಂಟ್ಸನ್ನು ಮನೆಗೆ ಬಿಡ್ತೀರಿ, ನಿಮ್ಮ ಪ್ರಯಾಣ ಮಾತ್ರ ಸ್ಪೀಡಾಗಿ ವೇಗವಾಗಿ ಇಟ್ಕೊಂಡಿರ್ತೀರಿ. ಹಾಗೆ ವಸ್ತುಗಳನ್ನು ಅಲ್ಲಲ್ಲಿ ಬಿಟ್ಟು ಹೋಗುವಂಥದ್ದು ಒಟ್ಟು ಮರುವಿನ ಸನ್ನಿವೇಶ. ನೀವೆಷ್ಟೇ ಜ್ಞಾಪಕವಾಗಿ ಹೀಗೇ ಇರಬೇಕು, ಇಂಥದ್ದು ಮರಿಬಾರ್ದು ಅಂತ ಅಂದುಕೊಂಡ್ರು ಯಾವುದೋ ಒಂದು ವಸ್ತು ಮರೆತು ಸಂಜೆವರೆಗೂ ಅದರ ಬಗ್ಗೆ ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಮಿಥುನ ರಾಶಿಯವ್ರಿಗಾಗತ್ತೆ. ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದರಿ. ಜೊತೆಗೆ ಯಾರನ್ನ ನೀವು ನಮ್ಮೋರು ಅಂತ ನಂಬ್ತಿರೋ ಅಂತಹ ವ್ಯಕ್ತಿಗಳಿಂದಲೇ ಮೋಸ ಆಗುವಂಥ ಸಾಂದ್ರತೆ ಸಾಕಷ್ಟು ಕಂಡುಬರುತ್ತೆ. ಜೋಪಾನ. ಸಾಧ್ಯವಾದರೆ ಒಂದಿಷ್ಟು ಅನ್ನದಾನ, ನಿಮ್ಮ ಕೈಯಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿ ಇವತ್ತಿರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಿ. ಜೊತೆಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಕೆ ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ತೆಗೆದು ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರುಗ್ರಹವನ್ನು ಪ್ರಾರ್ಥನೆ ಮಾಡಿ ಕಡಲೆಕಾಳನ್ನು ಹಸಿರು ಗಿಡದ ಮೇಲೆ ಹಾಕಿ ಆಚೆ ಹೊರಡೋದ್ರಿಂದ
ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನ ಅಷ್ಟೇ ವಿಶೇಷವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಾದರೂ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಮಂದಗತಿಯಲ್ಲಿ ಸಾಗಿದ್ರೂ ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗವಾಗಿರ್ತಕ್ಕಂಥ ಯೋಗ್ಯವಾದಂಥ ದಿನ. ಜೊತೆಗೆ ಇವತ್ತು ನೀವು ಹಣಕಾಸಿನ ಬಗ್ಗೆ ಆಲೋಚನೆ ಮಾಡ್ತಾ ಕ್ರಮಬದ್ಧವಾಗಿ ಸ್ವಲ್ಪ ಮಟ್ಟಿಗೆ ಶ್ರಮದಿಂದ ಕ್ರಮಬದ್ಧವಾಗಿ ನೀವು ಆಲೋಚನೆ ಮಾಡಿದ್ರೆ ಅಷ್ಟೇ ಲಾಭವನ್ನು ತಂದುಕೊಳ್ತೀರಿ. ಜೊತೆ ಇವತ್ತಿನ ದಿವಸ ಸಾಧ್ಯವಾದರೆ ಕರ್ಕಾಟಕ ರಾಶಿಯವರು ಒಂದು ದೇವಿ ಆಲಯಕ್ಕೆ ಹೋಗಿ ಶ್ರದ್ಧೆಯಿಂದ ತಾಯಿನ ಪ್ರಾರ್ಥನೆ ಮಾಡಿ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಂಡು ಬನ್ನಿ. ಮತ್ತಷ್ಟು ಲಾಭ ಕಾಣ್ತೀರಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಮನೇಲಿರ್ತಕ್ಕಂಥ ಹಿರಿಯರು ಮಕ್ಕಳ ಬಗ್ಗೆ, ವಯಸ್ಸಾದಂತಹ ವೃದ್ಧರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಯಾಕೆಂದರೆ ಆರೋಗ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ಏರುಪೇರು ಕಂಡು ಬರ್ಬೋದು. ಮುಂಜಾಗ್ರತಾ ಕ್ರಮವಾಗಿ ಆಗ್ಲಿಂದಾಗಲೇ ಸರಿಪಡಿಸಿಬಿಟ್ರೆ ಈ ಸಮಸ್ಯೆ ಸಹಿತ ನಿಮಗೆ ಬರೋದಿಲ್ಲ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಿದೆ. ಕೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಡ್ತೀರಿ, ಅವರಿಂದ ಓಡಾಡಬೇಕಾದ ಪ್ರಸಂಗ ಎದುರಾದಿತ್ತು. ಇನ್ನು ಹಣಕಾಸಾಗಲಿ ಅಥವಾ ಸಂಪಾದನೆ ಮಾಡ್ತಕ್ಕಂತಹ ಮಾರ್ಗವಾಗಲಿ ಅಥವಾ ನಿಮಗೆ ಬರಬೇಕಾದಂತಹ ಮೌಲ್ಯವಾಗಲಿ ಇವತ್ತಿನ ದಿವಸ ಕೊಡ್ತೀನಿ ಅಂತಂದ್ರೂ ಸಹಿತ ಒಂದೆರಡು ದಿವಸದ ಮಟ್ಟಿಗೆ ಪುನಃ ಮುಂದೂಡತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಏನೇ ಆದರೂ ಇವತ್ತು ಸಾಲವಾಗಲಿ ಅಥವಾ ಇನ್ನೊಬ್ಬರ ಹತ್ರ ಕೆಲವು ವಸ್ತುಗಳನ್ನು ತೆಗೆದುಕೊಳ್ಳೋದಾಗಲಿ ಇಂತಹ ದಿನ ಇವತ್ತಾಗಿದೆ. ಸಾಲ ಕೊಡ್ತಾರೆ ಅಂತ ಹೇಳಿ ಅತಿಯಾಗಿ ಸಾಲ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಕೆಲಸಕ್ಕೆ ಬಾರದಂತಹ ವಸ್ತುಗಳನ್ನೆಲ್ಲ ಮನೆಗೆ ತಂದಿಟ್ಕೊಂಡು ನಾಳೆ ಆ ವಸ್ತುಗಳು ಕಳೆದು ಹೋಗಿ ಅದನ್ನು ಅವರು ವಾಪಸ್ ಕೊಡೋಕ್ಕಾಗದಿರೋ ಇರತಕ್ಕಂಥ ಪರಿಸ್ಥಿತಿ ಎದುರಾಗೋದು. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಸಮಸ್ಯೆಗೆ ಸಿಲುಕೋದಕ್ಕೆ ಇವತ್ತು ನಾಂದಿ ಹಾಡ್ತಕ್ಕಂಥ ದಿನ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಿಂಹರಾಶಿಯವರು ಇವತ್ತು ಹಾಸಿಗೆ ಇದ್ದಷ್ಟು ಕಾಲು ಚಾಚತಕ್ಕಂಥದ್ದು. ಒಂದು ಹೊತ್ತು ಊಟ ಇದ್ದರೂ ಇನ್ನೊಂದು ಹೊತ್ತಿನ ಬಗ್ಗೆ ನೀರು ಕುಡಿದು ಮಲಗಿದ್ರೂ ಪರವಾಗಿಲ್ಲ, ಸಾಲ ಸೋಲಕ್ಕೆ ಕೈ ಹಾಕಬೇಡಿ. ಎಚ್ಚರ ಇರಲಿ. ಇವತ್ತು ನೀವು ಮಾಡತಕ್ಕಂಥ ಕೆಲಸಗಳಲ್ಲಿ ಇನ್ನೊಬ್ಬರ ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಆತ್ಮೀಯರು, ಸ್ನೇಹಿತರು ಅಥವಾ ಬಂಧುವರ್ಗ ಯಾರೊಬ್ಬರು ಏನು ಹೇಳಿದ್ರು ಸಹಿತ ಸ್ವಲ್ಪ ಆಲಿಕೆ ಮಾಡಿ. ನಾನೇ ದೊಡ್ಡವನು, ನನಗೆ ಗೊತ್ತಿದೆ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅಥವಾ ಇನ್ನೊಬ್ಬರ ಹತ್ರ ನಾನು ಕೇಳಬೇಕಾದ ಅವಶ್ಯಕತೆ ನನಗಿಲ್ಲ ಅಂದ್ಕೊಂಡ್ರೆ ಎಲ್ಲೋ ಒಂದು ಕಡೆ ಜಾರು ಬೀಳಬೇಕಾಗತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಗುರುಜಿ, ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ನಂತರ ತಿಳಿಸಿಕೊಡೋಣ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ನಿಮ್ಮ ಕರೆಗಳಿಗೆ ಗುರುಜಿ ಸ್ಪಂದಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ರತ್ನಮ್ಮ. ರತ್ನ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮಂಡ್ಯದಿಂದ. ಮಂಡ್ಯದಿಂದ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ಹಲೋ. 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 ಹಲೋ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ, ಏನು ವಿಚಾರ ತಾಯಿ? ಮದುವೆ ಆಗಿ ಡೈವರ್ಸ್ ಆಗೋಗಿದೆ ಗುರುಜಿ. ಹ್ಞೂ. ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳಬೇಕು. ಮಗ ಹತ್ರ ಇದ್ದಾರಮ್ಮ? ಇದಾರೆ ಗುರುಜಿ. ಕೊಡಿ ತಾಯಿ, ಮಾತಾಡ್ತೀನಿ. ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ನನ್ನ ಹೆಸರು ಪ್ರಕಾಶ್ ಅಂತ. ಹಾಂ ಹಾಂ. ನಾನು ಟಾಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಮದುವೆ ಆಗಿತ್ತು 2009ರಲ್ಲಿ. ಹಾಂ ಹಾಂ. 2010ಕ್ಕೆ ಒಂದು ಹೆಣ್ಮಗು ಆಯ್ತು. ಹ್ಞೂ. ಆಮೇಲೆ 2012ರಲ್ಲಿ ನನಗೆ ಡೈವರ್ಸ್ ಆಯ್ತು. ಅವಾಗ್ಲಿಂದ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟು ಇದು ಮಾಡ್ಕೊಂಡಿದ್ದೀನಿ. ಹ್ಞೂ. ಇದರಿಂದ ಅವ್ರನ್ನ ಮರೆಯಕ್ ಆಗ್ತಾ ಇಲ್ಲ ನನಗೆ. ಹ್ಞೂ. ಅದರಿಂದ ಹೊರಗಡೆ ಬರ್ಬೇಕು ಅಂತ ಇದು ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ಗುರುಜಿ. ಅಲ್ಲ, ಒಂದು ವಿಚಾರ ಇಲ್ಲಿ, ಅವ್ರಿಗೆ ಹೆಣ್ಮಗು ಅಂತ ಬೇರೆ ಹೇಳಿದ್ದೀರಿ. ಹೌದು ಅಲ್ವಾ? ನಿಮಗೊಂದು ಹೆಣ್ಮಗು ಇದ್ದು ಡೈವರ್ಸ್ ತಗೊಳ್ಳೋಂಥದ್ದು ಏನಾಗಿತ್ತು ತಮ್ಗೆ? ಯಾಕೆ ಆ ಥರ ತಪ್ಪು ಮಾಡಿದ್ರಿ? ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಗುರುಜಿ ಆ ಟೈಮಲ್ಲಿ. ಈಗಲೂ ಕಾಲ ಮಿಂಚಿಲ್ಲ. ಡೈವರ್ಸ್ ತಗೊಂಡ ಮಾತ್ರಕ್ಕೆ ಋಣ ಸಂಬಂಧ ತೀರೋಗಿದ್ದಿಲ್ಲ. ನಿಮ್ಮದು ಅಂತ ಒಂದು ಕೂಸಲ್ಲಿದೆ. ಅದಕ್ಕಿಂತ ಹೆಚ್ಚಿನಾಗಿ ನಿಮ್ಮೊಳಗೆ ಪ್ರೀತಿ ಇದೆ, ನಿಮ್ಮೊಳಗೆ ಆದರವ, ಅವ್ರನ್ನ ಸ್ವಾಗತಿಸಬೇಕು, ಅವ್ರನ್ನ ಪುನಃ ನನಗೆ ಬೇಕು ಅನ್ನೋ ಒಂದು ಅಪೇಕ್ಷೆ ನಿಮಗಿದ್ದಾಗ ಯಾಕೆ ಮತ್ತೊಂದು ಸತಿ ತಾವು ಪ್ರಯತ್ನ ಪಡಬಾರ್ದು? ಅವ್ರನ್ನ ಮಾತಾಡಬಾರ್ದು ಯಾಕೆ? ಪ್ರಯತ್ನ ಪಡ್ಬೇಕು ಗುರುಜಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಈಗ ನೀವು ಡೈವರ್ಸ್ ಕೊಟ್ಟಿರೋದ್ರಿಂದ ಅವ್ರ ಜೀವನವೂ ಅತಂತ್ರದಲ್ಲೇ ಇರುತ್ತೆ, ಅವ್ರಿಗೂ ಕಷ್ಟನೇ ಇರುತ್ತೆ. ನಿಮ್ಮಿಬ್ಬರು ನೋಡಿ, ಇಲ್ಲಿ ಸಾಮಾನ್ಯಕ್ಕೆ ಕೆಲವು ಸರ್ತಿ ಏನಾಗುತ್ತೆ, ಡೈವರ್ಸ್ ತೆಗೆದುಕೊಳ್ಳುವಾಗ ಆ ಸನ್ನಿವೇಶ, ಆ ಕೋಪ, ಈ ಭಾಗದಲ್ಲಿ ಮಾತಾಡ್ತಕ್ಕಂಥವ್ರು ನಿಮ್ಮದು ಒಂದು ಮಾತಿದ್ರೆ 4 ಮಾತು ಹೀಗೆ ಆಡಿದ್ದಾರೆ ಅಂತೇಳಿ ವಾದ ಮಾಡ್ತಕ್ಕಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇರ್ತಾರೆ. ನಿಮ್ಮೊಳಗೆ ಪ್ರೀತಿ ವಿಶ್ವಾಸ ಇದ್ರು ಆ ಪ್ರೀತಿ ವಿಶ್ವಾಸದ ತಲೆ ಮೇಲೆ ಮಣ್ಣು ಹಾಕಿ ಅದನ್ನು ನಿಮ್ಮಿಬ್ಬರನ್ನು ಬೇರೆ ಮಾಡಲಿಕ್ಕೆ ಸಾಕಷ್ಟು ಜನ ಹುಟ್ಕೊಂಡಿರ್ತಾರೆ.
ಗ್ರಹಗತಿಗಳು ಸರಿ ಇಲ್ದಿರನೋ ಅಥವಾ ಯಾವುದೋ ಪ್ರಾರಬ್ಧ ಕರ್ಮವೋ ಅಥವಾ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮದ ಫಲವೋ ಒಟ್ಟಂತೂ ನಿಮ್ಮಿಬ್ಬರನ್ನು ದೂರ ಮಾಡಿದೆ. ಆದರೂ ನಿಮ್ಮಲ್ಲಿ ಮನಸ್ಸಲ್ಲಿ ಪುನಃ ಪ್ರೀತಿ ವಿಶ್ವಾಸ ಅನ್ನೋದಿದೆ. ಈ ಪ್ರೀತಿ ವಿಶ್ವಾಸ ಇರೋದ್ರಿಂದ ಇನ್ನೊಂದು ಜೀವನ ಹೊಸದಾಗಿ ನೋಡಿ ಅಲ್ಲಿನೇನೋ ನರಕ ಅನುಭವಿಸೋದಕ್ಕಿನ್ನ ಹಿಂದಿರ್ತಕ್ಕಂಥ ನಿಮ್ಮದೇ ಆದಂತಹ ಮುದ್ದಾದ ಕಂದಮ್ಮ ಬೇರೆ ಇದೆ ಅಂತ ಹೇಳಿದ್ದೀರಿ. ಆ ಹೆಣ್ಮಗು ಅದಕ್ಕೂ ಅಪ್ಪ ಬೇಕು ಅನ್ನೋ ಆಸೆ ಆಯ್ತು. ಜೊತೆಗೆ ಮೊದಲೇ ಗಂಡ್ಮಗು ಅಲ್ಲ ಹೆಣ್ಮಗು, ನಾಳೆ ಇನ್ನೊಬ್ಬರು ಮನೆಗೆ ಹೋಗುವಂಥದ್ದು. ನಿಮ್ಮ ತಂದೆ ಹೆಸರೇನು ಅಂದರೆ ಆ ಮಗು ಏನು ಹೇಳಬೇಕು? ಇದೆಲ್ಲ ಆಲೋಚನೆ ಮಾಡಿದ್ರೆ ಖಂಡಿತ ನಿಮ್ಮ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಜೊತೆಗೆ ಡೈವರ್ಸ್ ಆಯಿತು ಇನ್ನಾಗದೇ ಇಲ್ವೇನೋ ಅನ್ಲಿಕ್ಕೆ ಸೃಷ್ಟಿಕರ್ತ ಬ್ರಹ್ಮ ಏನು ಬರೆದಿಟ್ಟಿಲ್ಲ. ಕಾಗದ ಪತ್ರಗಳಲ್ಲಿ ಮಾತ್ರ ಇದೆ. ಎಂತೆಂಥ ಅಸಾಧ್ಯವಾದ್ದೇ ಸಾಧನೆ ಆಗೋಗುತ್ತೆ. ಈಗ ನಮಗೆ ಬೇಡ ಅಂತ ಬಿಟ್ಟು ಬಂದಿರತಕ್ಕಂಥ ಸೈಟೋ ಮನೇನ ಪುನಃ ಬೇಕು ಅಂದರೆ ಅದನ್ನ ಅಪೇಕ್ಷೆ ಪಟ್ಟು ಇನ್ನೂ 10 ರೂಪಾಯಿ ಜಾಸ್ತಿ ಕೊಟ್ಟರೆ ತಗೊಳ್ತೀವೋ ಇಲ್ವೋ? ಹಾಗಿದ್ಮೇಲೆ ನಮ್ಮ ಜೀವನಕ್ಕೆ ಬೇಕಾದ ಸುಖ ಸಂತೋಷಕ್ಕಾಗಿ ನಾವ್ಯಾಕೆ ದೂರದ ಬಗ್ಗೆ ಚಿಂತನೆ ಮಾಡಬೇಕು? ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಒಳ್ಳೆ ಮನಸ್ಸಿನಿಂದ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ನೋಡಿ. ಇವತ್ತು ನೀವು ಕುಡಿತಕ್ಕೆ ನೀವು ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿದಿರಿ. ಇವತ್ತು ನಿಮ್ಮ ಜೀವನ ಹಾಳು, ನಿಮ್ಮ ದೇಹದ ಆರೋಗ್ಯ ಹಾಳು, ನಿಮ್ಮ ಮನತನದ ಬೆಲೆ ಹಾಳು. ನಿಮ್ಮ ತಂದೆ ತಾಯಿ ಗೌರವ ಸಂಪಾದನೆ ಮಾಡಿ ಅವರು ಅನ್ನ ತಿಂತಿದ್ರು ಇಲ್ವೋ ಒಂದೊತ್ತು ಉಪವಾಸವಾಗಿದ್ದು ನಿಮ್ಮನ್ನ ಸಾಕಿ ಸಲುವಿ ದೊಡ್ಡವರು ಮಾಡಿದ್ದಾರೆ, ಮರ್ಯಾದೆಯಿಂದ ಬದುಕಿದ್ದಾರೆ. ಇವತ್ತು ನೀವು ಕುಡಿದು ತಿಂದು ರೋಡಲ್ಲಿ ಓಡಾಡುವಂತಹ ಸನ್ನಿವೇಶ ಆದರೆ 4-6 ಜನ ಬೆಟ್ಟು ಮಾಡಿ ನಿಮ್ಮನ್ನು ತೋರಿಸ್ತಾ ಇದ್ರೆ ನಿಮ್ಮ ತಂದೆ ತಾಯಿ ಗತಿ ಏನು? ನಿಮ್ಮ ಮನತನಕ್ಕೆ ಬೆಲೆ ಕಳ್ಕೊಂಡ್ಬಿಡ್ತೀರಿ. ಅದರಿಂದ ಇದೆಲ್ಲವನ್ನು ದೂರ ಮಾಡಿ ಒಂದು ಹೊಸ ಜೀವನಕ್ಕೆ ನೀವು ಕಾಲಿಡಿ. ನಿಮ್ಮ ಸ್ವರತರಂಗದಲ್ಲಿ ತಪ್ಪಿನ ಅರಿವು ನಿಮಗಾದಾಗ, ಜೊತೆಗೆ ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನ ಇವಾಗ ನಿಮಗೆ ಅರ್ಥವಾಗಿದೆ, ತಪ್ಪಾಗಿದೆ, ಎಲ್ಲೋ ಒಂದು ಕಡೆ ನಾನು ಎಡವಿದ್ದೀನಿ, ನನ್ನ ಜೀವನಕ್ಕೆ ಇದಾಗಬಾರ್ದಾಗಿತ್ತು ಅನ್ನೋ ಒಂದು ಬಾಧೆಯಲ್ಲಿ ನೀವು ಒದ್ದಾಡ್ತಾ ಇದ್ದೀರಿ. ಅದನ್ನು ಮರೀಲಿಕ್ಕಾಗಿ ಕುಡಿತಕ್ಕೆ ಹೋಗಿದ್ದೀರಿ. ಇವತ್ತಿಗೆ ಲಾಸ್ಟ್ ಮಾಡಿ. ಇನ್ನು ಕುಡಿತದ ಅಭ್ಯಾಸ ನಿಮಗೆ ಬೇಡ. ನಿಮ್ಮ ಸ್ವರತರಂಗದಲ್ಲಿ ನಿಜಕ್ಕೂ ಹೇಳ್ತೀನಿ, ಒಳ್ಳೆ ವರ್ಚಸ್ಸಿದೆ, ತೇಜಸ್ಸಿದೆ, ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡೋ ಶಕ್ತಿ ಇದೆ. ನಿಮ್ಮ ಮನತಂದಲಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನ ದೂರ ಮಾಡಿ 4 ಜನ ನಗೋರ್ ಮುಂದೆ ನೀವು ರಾಜರೋಷವಾಗಿ ತಲೆ ಎತ್ಕೊಂಡು ರಾಜನ ಥರ ಬದುಕಬೇಕು. ಅಂತಹ ಕೆಲಸಕ್ಕೆ ಕೈ ಹಾಕಿ. ಒಳ್ಳೆಯದಾಗಲಿ, ನಿಮ್ಮ ಅನುಕೂಲ ಚೆನ್ನಾಗಾಗತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ 9 ದಿನ ಬೆಳಿಗ್ಗೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಸಾಧ್ಯವಾದರೆ ಕಬ್ಬಿನ ಹಾಲು ತೆಗೆದುಕೊಂಡು ಹೋಗಿ ಕೊಡಿ. ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೈಕಾಲು ಮುಖ ತೊಳೆದು 1 ಚಿಟಿಕೆ ಉದ್ದಿನಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇವೆರಡು ಕೆಲಸ ನೀವು ಮಾಡಿ ಒಳ್ಳೆ ಯಶಸ್ಸನ್ನು ಕಾಪಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ತಿಳಿಸ್ಕೊಡ್ತಾರೆ. ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ಈಗ ಕನ್ಯಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆ ಮನಸ್ಸಿರ್ತಕ್ಕಂಥದ್ದು, ಆರೋಗ್ಯದಲ್ಲೂ ಸಹಿತ ಸಣ್ಣ ಪುಟ್ಟ ವ್ಯತ್ಯಾಸ ಇರತಕ್ಕಂಥ ದಿನ. ಆರೋಗ್ಯದಲ್ಲಿ ಸಾರ್ವತ್ರಿಕವಾಗಿ ಸ್ವಲ್ಪ ಎಲ್ಲ ನಕ್ಷತ್ರ ರಾಶಿಗಳಿಗೂ ಸಮಸ್ಯೆಗಳಂತ ಖಂಡಿತ ಬಂದೇ ಬರುತ್ತೆ. ಕಾರಣ ಈ ಬಿಸಿಲು ಜಾಸ್ತಿ ಇರೋದ್ರಿಂದ, ಬಿಸಿಲಿನ ಧಗೆ, ಈ ಒಂದು ಸೂರ್ಯನ ತಾಪಮಾನ ಮತ್ತು ಅತಿಯಾದಂತಹ ಉಷ್ಣ ಇರೋದ್ರಿಂದ ಒಬ್ಬರಲ್ಲ ಒಬ್ಬರಿಗೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರುತ್ತೆ. ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ನೀರು, ಮಜ್ಜಿಗೆ ಈ ತರಹದ್ದನ್ನೇ ಹೆಚ್ಚು ತೆಗೆದುಕೊಳ್ಳೋದು ಭಾಳಷ್ಟು ಸೂಕ್ತ. ತುಂಬ ಸುಸ್ತಾದಾಗ ಒಂದಿಷ್ಟು ಜೀರಿಗೆ ನೀರು ಇಂತಹದ್ದನ್ನು ಅಥವಾ ನಿಂಬೆಹಣ್ಣು, ಉಪ್ಪು, ಸಕ್ಕರೆ ಈ ತರಹದ್ದನ್ನು ತೆಗೆದುಕೊಳ್ತಕ್ಕಂಥದ್ದು, ಒಟ್ಟು ಗ್ಲೂಕೋಸ್ ಅಂಶ ಜಾಸ್ತಿ ಆಗುವಂಥದ್ದು, ಇಂಥದ್ದನ್ನು ತೆಗೆದುಕೊಳ್ಳೋದು ಬಹಳ ವಿಶೇಷ ಅಂತ ಹೇಳ್ಬೋದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಹಣಕಾಸಿಗೆ ಬಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇಕ್ಕಟ್ಟೆ. ನೀವು ಮಾಡ್ತಕ್ಕಂಥ ಕೆಲಸಗಳಿಗೂ ಸೂಕ್ತವಾದ ಮೌಲ್ಯ ಸಿಗೋದಿಲ್ಲ. ಹಾಗಂತ ಸಾಲ ಮಾಡಿ ಬದುಕೋದು ಕಷ್ಟವೇ. ಇರ್ತಕ್ಕಂಥದ್ದು ಸಾಕಾಗ್ದಿರತಕ್ಕಂಥ ಪರಿಸ್ಥಿತಿ. ಬ್ಯಾಂಕು, ಆಫೀಸು, ಕಚೇರಿಗಳಲ್ಲಿ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಮಾತುಗೂ ಸಹಿತ ಕಿರಿಕಿರಿ ಉಂಟಾಗುವಂಥದ್ದು. ಹಾಗಂತ ಉದ್ಯೋಗ ಬಿಡಲಿಕ್ಕಾಗಲ್ಲ, ಕೆಲಸ ಬಿಟ್ಟು ಮನೆಗೆ ಬಂದು ಕೂತ್ಕೊಳ್ಳಿಕ್ಕಾಗಲ್ಲ. ಬಂದದ್ದೆಲ್ಲ ಬರಲಿ, 2 ಮಾತು ಅನ್ನಿಸ್ಕೊಂಡ್ರೂ ಚಿಂತಿಲ್ಲ. ಸಮಾಧಾನ, ಸಂತೃಪ್ತಿ ನಿಮಗಿರಬೇಕು. ಸಮಯ ಸರಿ ಇಲ್ದಿದ್ದಾಗ, ನನ್ನ ಟೈಮ್ ಸರಿ ಇಲ್ದಿದ್ದಾಗ ಇವೆಲ್ಲ ಬಂದು ಹೋಗುತ್ತೆ ಅನ್ನೋ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಬರ್ತಕ್ಕಂಥ ಕಷ್ಟ ಏನೇ ಇದ್ರೂ ಅದನ್ನು ಅಲ್ಲಿಂದಲೇ ಮರೆತು ಸುಖದ ಬಗ್ಗೆ ಚಿಂತನೆ ಮಾಡ್ದ, ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಯಶಸ್ಸನ್ನು ಕಾಪಾಡ್ಕೋಬಹುದು. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಬೆನ್ನೋವಿಂದ ಒದ್ದಾಡ್ತೀರಿ ಅಥವಾ ಮೊಣಕಾಲು ನೋವಿಂದ ಒದ್ದಾಡ್ತೀರಿ. ಕೆಲಸಗಳಲ್ಲಿ ಯಶಸ್ಸಿಲ್ದಿರೋಂಥ ರೀತಿಯಲ್ಲಿದೆ ಮತ್ತು ಏನು ದಾರಿನೇ ಕಾಣ್ತಿಲ್ಲ, ಏನು ಮಾಡಬೇಕು. ಬೆಳಗ್ಗೆ ಸರಿಯಾದ ಸಮಯಕ್ಕೆ ನೀವು ಆಚೆ ಹೊರಡಲಿಕ್ಕೂ ಆಗೋದಿಲ್ಲ. ಏನೋ ಒಂದು ವಿಚಾರ ತಲೆಗೆ ತಂದುಕೊಳ್ತೀರಿ. ಇನ್ನೇನು ಮನೆಯಿಂದ ಆಚೆ ಹೊರಡಬೇಕು, ಯಾವುದೋ ಒಂದು ಸುದ್ದಿ ಕಿವಿಯಲ್ಲಿ ಕೇಳ್ತೀರಿ, ಟಕ್ಕಂತ ಅಲ್ಲೇ ಕೂತ್ಕೊಳ್ತೀರಿ. ಅಥವಾ ಕೆಲಸವನ್ನು ಮರೆತು ಬೇರೊಂದು ಕೆಲಸದ ಕಡೆ ಗಮನ ಹರಿಸ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳ ಸೆರೆಮಾಲೆಯನ್ನು ತಂದುಟ್ಕೊಳ್ತೀರಿ. ಇವತ್ತು ನೀವು ಮಾಡ್ತಕ್ಕಂತಹ ಮಾತಿಂದ ಮೊದಲುಕೊಂಡು ನಿಮ್ಮ ಕೆಲಸ ಕಾರ್ಯಗಳ ತನಕ ಅಡ್ಡಿ ಆತಂಕನೇ ಸಾಕಷ್ಟಿದೆ. ತುಲಾರಾಶಿಯವರು ಸ್ವಲ್ಪ ಧೈರ್ಯದಿಂದ ಮಾಡಬೇಕಾದ ಕೆಲಸಗಳನ್ನು ಎಲ್ಲವನ್ನೂ ಸಹಿತ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಕೃಷ್ಣನಿಗೆ ಅರ್ಪಣೆ ಮಾಡಿ. ಅಥವಾ ನಿಮ್ಮ ಮನೆ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಒಮ್ಮೆ ಗುರು ದರ್ಶನ ಮಾಡಿ ಬನ್ನಿ.
ಸಾಧ್ಯವಾದರೆ ಅಶ್ವತ್ಥ ವೃಕ್ಷಕ್ಕೆ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವೃಕ್ಷರಾಜನ ನಮಸ್ಕಾರ ಮಾಡೋದ್ರಿಂದ ಅಂದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ, ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಸಾಕಷ್ಟಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಏನೋ ಒಂದು ತರಹ ಎಷ್ಟೇ ಸಮಾಧಾನವಾಗಿರಬೇಕು, ಎಷ್ಟೇ ನೆಮ್ಮದಿಯುತವಾಗಿರಬೇಕು, ಅಂದುಕೊಂಡ ಕೆಲಸಗಳನ್ನು ಹೀಗೇ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೂ ಆ ಕೆಲಸಗಳಲ್ಲಿ ಅಡ್ಡಿ ಆತಂಕವನ್ನು ತಂದುಕೊಳ್ತೀರಿ. ಜೊತೆಗೆ ನೆಮ್ಮದಿ ಇಲ್ಲದಂತಹ ಬದುಕು. ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತೀರಿ, ಏನೋ ಒಂದು ಎಡವಟ್ಟು ಮಾಡ್ಕೊಳ್ತೀರಿ, ಏನೋ ಮಾತಾಡಿ ಇಂಥ ಮಾತಿಂದ ಸಮಂಜಸವಾಗಿದೆ ಅಂತ ತೂಕವಾಗಿ 4 ಜನದಲ್ಲಿ ಒಂದು ಒಳ್ಳೆ ತೀರ್ಮಾನ ಅಂತ ಕೊಡ್ತೀರಿ. ಆ ತೀರ್ಮಾನದ ಹಿಂದೆ ಬೇರೊಂದು ದುರುದ್ದೇಶ ಇದೆ ಅಂಥೇಳಿ ನಿಮ್ಮನ್ನು ನಿಂದಿಸಬೇಕಾದಂಥ ಪ್ರಸಂಗ ಎದುರಾದೀತು. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಹಾಕ್ತಕ್ಕಂಥ ಹೆಜ್ಜೆಯನ್ನು ಜೋಪಾನ. ಈ ಸಮಯ ಸರಿ ಇಲ್ಲದಿದ್ದಾಗ ನೀವು ಮಾಡಬೇಕಾದ್ದು ಶನೇಶ್ವರನ ಆರಾಧನೆ. ಶನ್ನೋ ದೇವೀರಭಿಷ್ಟಯ ಅಪೋ ಭವಂತು ಭೀತೇಂ ಶಯೋರಭಿಷ್ಟವಂತನಃ ಶನೇಶ್ವರಾಯ ನಮಃ. ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ವೃಶ್ಚಿಕ ರಾಶಿಯವರು ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಒಳ್ಳೆಯದಾಗಲಿ. ಅಂದ್ರೆ ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಇವತ್ತು ಅಷ್ಟೊಂದು ಚೆನ್ನಾಗಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಗುರುಜಿ ತಿಳಿಸ್ಕೊಡ್ತಿದ್ದಾರೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸುಷ್ಮಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ರಾ ಸುಷ್ಮಾ? ನಾವು ಹೊರತೂರಿಂದ ಕಾಲ್ ಮಾಡ್ತಿದ್ದೇವೆ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಸರಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಸುಷ್ಮಾ ಅಂತ. ಹ್ಮ್ ನನ್ಗೆ 5 ವರ್ಷ ಆಯ್ತು, ಇನ್ನೂ ಮಗು ಆಗಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮದುವೆಯಾಗಿ 5 ವರ್ಷ ಆಯ್ತಮ್ಮ? ಹೌದು ಗುರುಜಿ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಮ್ಮ? ಹಾ ಆಗ್ತಿದೆ ಗುರುಜಿ. ಆಸ್ಪತ್ರೆಯಲ್ಲೆಲ್ಲ ತೋರಿಸ್ದೆ. ಅದಕ್ಕೆ ನೀವೇನ್ ಹೇಳ್ತೀರಾ ಈಗ ಪರಿಹಾರ ಕೇಳೋಣ ಅಂತ ಮಾಡಿದೆ ಗುರುಜಿ. ತುಂಬಾ ದಿನದಿಂದ ಕಾಲ್ ಮಾಡ್ತಿದ್ದೆ, ಕರೆಂಟ್ ಮಾಡಿಲ್ಲ, ಈಗ ಕನೆಕ್ಟ್ ಆಗಿದೆ ಗುರುಜಿ. ಆಗ್ಲಿಮ್ಮ, ಚಿಂತೆ ಮಾಡಬೇಡ ತಾಯಿ. ವೈದ್ಯರ ಸಲಹೆ ತೆಗೆದುಕೊಂಡಿದ್ದೀರಿ, ಡಾಕ್ಟರ್ ಹತ್ರ ಪರೀಕ್ಷೆ ಆಗಿದೆ? ಹಾ ಹೌದು ಗುರುಜಿ, ಆಗಿದೆ. ಮಂತ್ಲಿ ಡೇಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ವಮ್ಮ? ಏನಿಲ್ಲ ಗುರುಜಿ ಆತರ. ಹಾಗಿದ್ಮೇಲೆ ಅನುಕೂಲ ಆಗುತ್ತೆ. ಸ್ವಲ್ಪ ವಿಳಂಬ ಅಷ್ಟೇ. ನಿಮ್ಮ ಸ್ವರತರಂಗದಲ್ಲಿ ವೇಗವಾಗಿ ಅಂದರೆ ನೀವು ಅಂದ್ಕೊಂಡಂತಹ ಕೆಲಸಗಳು ಯಾವುದೂ ಸ್ಪೀಡಾಗಿ ನಡೆದಿರೋಂಥದ್ದಲ್ಲ. ನಿಮ್ಮ ಬಾಲ್ಯದಿಂದಲೂ ಇರುವಂತಹ ಸಮಸ್ಯೆನೇ ಇದು. ಯಾವುದು ಒಂದರಲ್ಲಾದರೂ ತೃಪ್ತಿಯಾಗಿಲ್ಲ, ನಾನು ಅಂದ್ಕೊಂಡಾಗ ಎಲ್ಲ ಆಗ್ತಾ ಇತ್ತು, ಇದೊಂದೇ ವಿಳಂಬ ಅಂತ ನೀವು ಅನ್ನೋಂಗಿಲ್ಲ ಅಲ್ವಮ್ಮ? ಹೌದು ಗುರುಜಿ. ಅದರಿಂದ ನಿಮ್ಮ ಜೀವನದಲ್ಲೇ ನೀವು ಇಲ್ಲಿವರೆಗೂ ಯಾವುದೇ ಆದರೂ ಸಹಿತ ನಿಮ್ಮ ಅಪೇಕ್ಷೆ, ಅದರಲ್ಲೂ ಯಾವುದು ಬೇಕು ಅಂತ ಅಪೇಕ್ಷೆ ಪಡ್ತಿರೋ ಅದು ನಿಮ್ಮಿಂದ ದೂರ ಆಗ್ತಾನೆ ಇರುತ್ತೆ. ಯಾವುದನ್ನು ನೀವು ಇಷ್ಟಪಡ್ತಿರೋ, ಇಷ್ಟಪಡ್ತಕ್ಕಂಥದ್ದನ್ನು ನೀವು ಪಡಿಬೇಕಾದ್ರೆ ಸ್ವಲ್ಪ ವಿಳಂಬನೆ. ಅದು ನಿಮ್ಮ ಸ್ವರತರಂಗದಲ್ಲಿ, ನಿಮ್ಮ ಗ್ರಹಗತಿಗಳಲ್ಲಿ ಆ ಥರ ಇದೆ. ಹಾಗಾಗಿ ವಿಳಂಬ ಅಂತಿದೆಯೇ ವಿನಃ ಆಗೋದಿಲ್ಲ ಅಂತಿಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಖಂಡಿತವಲ್ಲೂ ನಿಮ್ಮ ಗರ್ಭ ನಿಲ್ಲತ್ತೆ, ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ಮನೆಗೂ ಸಹಿತ ಒಂದು ಮುದ್ದಾದ ಕಂದಮ್ಮ ಬರ್ತಾನೆ. ಆದರೆ ಕಾಲ ಕಾಯಬೇಕಾಗತ್ತೆ, ಸಮಯ ಬೇಕು. ಇನ್ನು ಎಷ್ಟು ವರ್ಷ ಗುರುಜಿ? ವರ್ಷಗಳಂತ ಕಾಯುವಂಥ ಅವಶ್ಯಕತೆ ಇಲ್ಲ ತಾಯಿ. ಅತಿ ಶೀಘ್ರವಾಗಿ ಅನುಕೂಲ ಆಗುತ್ತೆ. ನಿಮ್ಮ ವರ್ತೂರಲ್ಲೇ ಇರತಕ್ಕಂಥ ದೇವಿ ಮದ್ದೂರಮ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದೆ. ಆ ತಾಯಿ ಹತ್ರ ಒಮ್ಮೆ ಪ್ರಾರ್ಥನೆ ಮಾಡಮ್ಮ. ಒಂದು ಮಂಗಳವಾರ ದಿವಸ ಹೋಗಿ ತಾಯಿಗೆ ಒಂದಿಷ್ಟು ಮೊಸರನ್ನ ನೈವೇದ್ಯ ಮಾಡಿಸಿ ಒಂದು 4-6 ಜನ ಮಕ್ಕಳಿಗೆ ಹಂಚಿ ಆ ದೇವಿನ ಅವತ್ತು ಪ್ರಾರ್ಥನೆ ಮಾಡು. ಅಮ್ಮ, ನನ್ನ ಗರ್ಭದಲ್ಲೂ ಒಂದು ಸಂತಾನ ಭಿಕ್ಷೆ ಕೊಡು ತಾಯಿ ಅಂಥೇಳಿ. ಆ ತಾಯಿನ ನಿನ್ನ ಭಕ್ತಿಯಾಗಿ ನೀನು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ನಿನ್ನ ಕಾರ್ಯಸಿದ್ಧಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರವಾಗಿ ಅನುಕೂಲವಾಗುವಂತಹ ರೇಖೆಗಳು ಇದೆ. ಯೋಚನೆ ಮಾಡಬೇಡ, ಇದಿಷ್ಟು ಮಾಡ್ತಾಯಿ. ಒಳ್ಳೆಯದಾಗಲಿ. ಉಳಿದ 4 ರಾಶಿಗಳ ದಿನ ಭವಿಷ್ಯವನ್ನ ಗುರುಜಿ ನಿಮಗೆ ತಿಳಿಸ್ಕೊಡ್ತಾರೆ. ಆದರೆ ಅದಕ್ಕೂ ಮೊದಲು ಇದೇ ಶನಿವಾರ ಗುರುಜಿ ಭೇಟಿ ಕೊಡ್ತಿರುವಂತಹ ಕಾರ್ಯಕ್ರಮದ ವಿವರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದೇ ಶನಿವಾರ ಅಂದ್ರೆ 4ನೇ ತಾರೀಕು ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ಕಲಬುರಗಿ ತಾಲೂಕಿನ ಚಿತ್ತಾಪುರದಲ್ಲಿರುವಂತಹ ಸುಕ್ಷೇತ್ರ ನಾಗಾವಿಗೆ. ಇಲ್ಲಿ ಶ್ರೀ ಸಂಜೀವಿನಿ ಆಂಜನೇಯ ಸೇವಾ ಸಮಿತಿಯವರು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗುರುಜಿಯವರ ಸಮ್ಮುಖದಲ್ಲಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ವೀಕ್ಷಕರೇ. ಅಲ್ಲಿ ಬಾಲ ಹನುಮನ ದರ್ಶನವನ್ನ ಗುರುಜಿ ಕೂಡ ಮಾಡ್ತಾರೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಗುರುಜಿಯವರನ್ನ ಕಾಣುವಂತ ಭಾಗ್ಯ ನಿಮ್ಮದಾಗ್ಲಿ ಅಂತ ಹೇಳ್ತಾ ರಾಶಿ ಫಲವನ್ನ ಮುಂದುವರಿಸುತ್ತಾ ಗುರುಜಿ ಧನು ರಾಶಿಯಿಂದ. ಖಂಡಿತಮ್ಮ. ಇನ್ನ ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಧನುರಾಶಿಯವರಿಗೆ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರವೇ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ಕೆಲಸ. 12 ಗಂಟೆ ದಾಟಿದರೆ ಅಲ್ಲಿಂದ ಆಚೆಗೆ ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ಮನಸ್ಸಿಗೆ ಸಮಾಧಾನವಾಗಿ ನೆಮ್ಮದಿಯುತವಾಗಿ ನಿಮ್ಮ ಕೆಲಸಗಳ ಕಡೆ ಹೆಚ್ಚು ಗಮನ, ಅಂದರೆ ನಿಮ್ಮ ಶ್ರಮ, ನಿಮ್ಮ ಕ್ರಮ, ನೀವು ಅನುಭವಿಸಬೇಕಾದಂಥ ಅಥವಾ ಮಾಡ್ತಾ ಇರತಕ್ಕಂಥ ಕೆಲಸಗಳ ಕಡೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಲಾಭ ಇರುತ್ತೆ. ಕೆಲಸವನ್ನೇ ಮಾಡ್ದಿರಾ, ಯಾವುದ್ರ ಕಡೆ ಗಮನ ಕೊಡ್ದಿರಾ,
ಯಾವುದರಲ್ಲೂ ಎಲ್ಲದರಲ್ಲೂ ನಿಷ್ಠುರತನವಾಗಿ ನಿಕೃಷ್ಟವಾಗಿ ನೋಡ್ತಾ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ನನಗಿಂತ ಕೆಲಸ ಆಗಲಿಲ್ಲ ಅಂದರೆ ಖಂಡಿತ ಆಗೋದಿಲ್ಲ. ನಾವು ಮಾಡಬೇಕಾದ್ದನ್ನು ಜವಾಬ್ದಾರಿತ್ವ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಜೊತೆಗೆ ಯಾವುದೇ ಕೆಲಸನಾದರೂ ಸಹಿತ ಸ್ವಂತ ನನ್ನ ಕೆಲಸ, ಮನೆ ಕೆಲಸ, ಅಥವಾ ನಾನು ಈ ಕೆಲಸ ಮಾಡೋದ್ರಿಂದ ಇದು ಯಶಸ್ಸಿದೆ, ಅಥವಾ ಮಾಡಬೇಕಾದ್ದನ್ನು ಮಾಡೋಣ, ಭಗವಂತ ಕೊಡೋದು ಬಿಡೋದು ಭಗವಂತನಿಗೆ ಇಚ್ಛೆ, ಅವನು ಕೊಟ್ಟಂಥದ್ದಾಗಲಿ ಅಂಥೇಳಿ ನಾವು ಆಲೋಚನೆ ಮಾಡಿ ಆ ಥರ ಮಾಡಬೇಕೇ ವಿನಃ ನಾವೆಲ್ಲೋ ಒಂದು ಕಡೆ ಬೇಜವಾಬ್ದಾರಿತನ ತೋರಿಸಿದ್ರೆ ಖಂಡಿತ ಕೆಲಸ ಆಗಲ್ಲ. ಹಾಗೆ ಧನುರಾಶಿಯವರು ಇವತ್ತಿರ್ತಕ್ಕಂತಹ ಗ್ರಹಗತಿಗಳ ಸ್ಥಿತಿ ಪ್ರಕಾರ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಯಾವುದನ್ನೇ ಆದರೂ ಸಹಿತ ಒಂದೇ ಸತಿ ಆಗುವಂಥದ್ದಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಿಮ್ಮ ಕೆಲಸ ಸಿದ್ಧಿ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ 12 ಗಂಟೆವರೆಗೂ ಒಂದು ಭಾಗದ ಭವಿಷ್ಯತ್ ಆದರೆ 12 ಗಂಟೆ ದಾಟಿದ್ರೆ ಆಟೋಮೆಟಿಕ್ಕಾಗಿ ಮತ್ತಷ್ಟು ಲಾಭ ಸಿಗುವಂಥ ದಿನ ಆಗುತ್ತೆ, ಅನುಕೂಲವಾಗೂ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರ ಕೆಲಸ ಕಾರ್ಯಗಳಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ. ಯಾವುದೇ ಆದರೂ ಸಹಿತ ಸಮಂಜಸವಾಗಿ ಇಲ್ಲದಂಥ ರೀತಿಯಲ್ಲಿದೆ. ಆರೋಗ್ಯದಲ್ಲಿ ಸಮಂಜಸವಾಗಿರೋದಿಲ್ಲ. ಮನಸ್ಸಲ್ಲಿ ಒಂದು ನೆಮ್ಮದಿ ಆಗಲಿ, ಸುಖ ಸಂತೋಷ ಆಗಲಿ, ಅಥವಾ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದಾ, ಸ್ವಲ್ಪ ವಿಳಂಬ. 1-2 ಪಾದಗಳಲ್ಲಿ ಲಾಭ ಇರ್ಬೋದು, 3-4ರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ಬೋದು. ಏನೇ ಆದರೂ ಸಮಸ್ಯೆಗಳೇನೇ ಇದ್ರೂ ಸಹಿತ ಆ ಸಮಸ್ಯೆಗಳಿಂದ ಮುಕ್ತರಾಗಿ ನೀವು ಹೊರಗಡೆ ಬಂದು ನಿಮ್ಮದೇ ಆದಂತಹ ಒಂದು ಬದುಕಿಗೆ ಒಂದು ವಿಶೇಷತೆ ನೋಡಬೇಕಾದ್ರೆ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಾಯಕವೇ ಕೈಲಾಸವಾಗಿರಬೇಕು. ಜೊತೆಗೆ ಒಂದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಅದರ ಜೊತೆಗೆ ನೀವು ಮಾಡಬೇಕಾದ್ದು ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದಷ್ಟು ಶ್ವಾನಗಳಿದ್ದರೆ, ಅಂದರೆ ನಾಯಿಗಳಿದ್ದರೆ, ಆ ನಾಯಿಗಳಿಗೆ ಒಂದಷ್ಟು ಆಹಾರವಾಗಿ, ಅದರಲ್ಲೂ ಕಪ್ಪು ಬಣ್ಣದ ನಾಯಿ ಇದ್ದರೆ ಅದಕ್ಕೊಂದಿಷ್ಟು ಚಾಕ್ಲೇಟ್, ಇದು ಬಿಸ್ಕೆಟು, ಬ್ರೆಡ್ಡು ಇಂತಹದ್ದನ್ನು ಹಾಕೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ. ಆದರೂ ಶ್ವಾನಗಳಿಗೆ ಇವತ್ತು ಊಟವನ್ನು ಹಾಕೋದ್ರಿಂದ, ಶ್ವಾನಗಳಿಗೆ ಒಂದಿಷ್ಟು ಪದಾರ್ಥಗಳು ಹಾಕೋದ್ರಿಂದ ಮಕರ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ಕುಂಭರಾಶಿ, ಕುಂಭಲಗ್ನ. ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಅತಿಯಾದಂತಹ ವೇಗವಾಗಿ ಮಾಡಬೇಕಾದಂತಹ ಕೆಲಸಗಳನ್ನು ಭಾಳಷ್ಟು ಸ್ಪೀಡಾಗಿ ಏನೋ ಒಂದು ಕೆಲಸ ಮಾಡಿ ಮುಗಿಸೋಣ ಅಂತೇಳಿ ಆಲೋಚನೆ ಮಾಡ್ತಾ ಇರ್ತೀರಿ. ನಿಧಾನಕ್ಕೆ ಆಲೋಚನೆ ಮಾಡಿ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದರಿಂದ ಒಳ್ಳೆಯದಿದೆ, ಯಾವ್ದು ಕೆಟ್ಟದ್ದಾಗತ್ತೆ, ಅಥವಾ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಆ ಯಶಸ್ಸನ್ನು ಕಾಪಾಡ್ತಕ್ಕಂಥ ರೀತಿ ಹೇಗೆ, ಇವೆಲ್ಲದರ ಬಗ್ಗೆ ಒಂದಿಷ್ಟು ಅರಿವು ಬೇಕು. ಜೊತೆಗೆ ದುಡುಕಿ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಾವು ಮಾಡ್ತಕ್ಕಂತಹ ಕೆಲಸಗಳನ್ನು ಹೀಗೆ ಮಾಡೋದ್ರಿಂದ ಇದು ಸರಿ ಇದೆಯೋ ಇಲ್ವೋ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡಿ. ಜೊತೆಗೆ ಇವತ್ತು ನಿಮ್ಮನ್ನು ಎಷ್ಟು ಆರಾಧಿಸ್ತಿದ್ದಾರೋ, ಎಷ್ಟು ಪೂಜಿಸ್ತಿದ್ದಾರೋ ಅದೇ ಜನ ಹಾಗೆ ನಿಮ್ಮನ್ನು ನೋಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಎಲ್ಲೂ ಸಹಿತ ಧಕ್ಕೆ ಬಾರದಂತೆ ನೋಡ್ಕೋಬೇಕು. ಜೊತೆಗೆ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಬೇಕು. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೊತೆಗೆ ಇವತ್ತು ಸಂಜೆ ಗೋಧೂಳಿ ಲಗ್ನದಲ್ಲಿ ಕುಂಭರಾಶಿಯವರು ಅಶ್ವತ್ಥನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ಔದುಂಬರ ವೃಕ್ಷನ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಬಿಳಿ ಎಕ್ಕದ ಗಿಡಕ್ಕೆ ಒಂದು 11 ನಮಸ್ಕಾರ ಮಾಡ್ತಕ್ಕಂಥದ್ದು, ಇದಿಷ್ಟು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ಬಹುದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇದೆ. ಆದರೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂಥ ರೀತಿಯೂ ಇದೆ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬ ದಿನಗಳಿಂದ ನಿಮ್ಮ ಪ್ರಯತ್ನ ಇದೆ. ಏನಾದ್ರು ಒಂದು ಸಾಧನೆ ಮಾಡಬೇಕು, ಏನಾದ್ರು ಒಂದು ರಿಯಲ್ ಎಸ್ಟೇಟ್ ಉದ್ಯಮ ನೋಡಬೇಕು. ನೀವು ಮಾಡ್ತಕ್ಕಂತಹ ರಿಯಲ್ ಎಸ್ಟೇಟಲ್ಲಿ ಅದರಲ್ಲೂ ಒಂದಿಷ್ಟು 4 ಕಾಸು ಸಂಪಾದನೆ ಮಾಡಿ ಎಲ್ಲೋ ಒಂದು ಕಡೆ ಲೈಫಲ್ಲಿ ಸೆಟ್ಲ್ ಆಗಿಬಿಡಬೇಕು ಅಂತ ಭಾಳ ಜನ ಚಿಂತನೆ ಮಾಡ್ತಿರ್ತೀರಿ. ಆದರೆ ಇವತ್ತು ಸ್ವಲ್ಪ ಚಾಲ್ತಿ ಇದ್ದಂಗೆ ಇರುತ್ತೆ, ಅದರಿಂದ ಅನುಕೂಲ ಆಗೋಗ್ಬಿಡುತ್ತೆ ಅನ್ನೋ ತರಹ ನಿಮಗೆ ಆಸೆ ಆಕಾಂಕ್ಷೆ ಹುಟ್ಟುತ್ತೆ. ಜೊತೆಗೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತೋರ್ವ ವ್ಯಕ್ತಿಯ ಒಂದು ಪ್ರವೇಶವಾಗಿ ನಾನು ನೀವಿಬ್ಬರು ಜೊತೆಲಿ ಸೇರಿ ಮಾಡೋಣ, ಇನ್ನಷ್ಟು ಲಾಭ ಸಂಪಾದನೆ ಮಾಡೋಣ ಅಂಥೇಳಿ ನಿಮ್ಮ ಕೈಲಿರ್ತಕ್ಕಂಥ ಹಣವನ್ನೇ ಖರ್ಚು ಮಾಡಿಸಿ ನಿಮ್ಮ ಪಾಕೆಟಲ್ಲಿ ಇರ್ತಕ್ಕಂಥ 100 ರೂಪಾಯಿ ಇದ್ದರೆ 50 ರೂಪಾಯಿ ಖರ್ಚು ಮಾಡ್ಕೊಂಡು ಮನೆಗೆ ಬರ್ತೀರಿ. ಜೋಪಾನ. ಇವತ್ತು ಯಾರೊಂದಿಗೆ ಮಾತು ಕೇಳಬೇಕಾದ್ರೂ ಯಾವೊಬ್ಬ ಹೊಸ ವ್ಯಕ್ತಿ ಬಂದು ಏನೋ ಒಂದು ಪ್ಲ್ಯಾನ್ ಕೊಟ್ಟಾಗ ಆ ಪ್ಲ್ಯಾನ್ನ ಅಪ್ರೂವ್ ಮಾಡಿ ಬೇಗ ಸಿದ್ಧಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅದು ನೀವು ದಡ್ಡರಾಗ್ತೀರಿ. ಜೋಪಾನ. ಯೋಚನೆ ಮಾಡಿ ಕಾಲಿಡಿ. ಜೊತೆಗೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಂಥ ಕಾಲ. ನಿಮ್ಮ ಮನೆಯಲ್ಲಿ ನಿಮ್ಮ ಜನ್ಮ ಕೊಟ್ಟ ತಾಯಿ, ನಿಮ್ಮ ಪಾದ, ಅವರ ಆ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನೀವು ಆಚೆ ಹೊರಟಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೆಯದಾಗಲಿ. ಈ ಮೂಲಕವಾಗಿ 12 ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ ಮೇಡಮ್. ನಮಸ್ತೆ. ನಾನು ಹೇಮಾ ಅಂತ ಮಾತಾಡ್ತಿರೋದು. ಹೇಮಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಆಯ್ತು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಹೇಮಾ ಅಂತ ಹೇಳ್ಬಿಟ್ಟು. ಹೇಳಮ್ಮ, ಮಾತಾಡು ತಾಯಿ.
ಸರ್ ನಮ್ಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಪ್ರಾಬ್ಲಮ್ ಗುರುಜಿ. ನಾವಿಬ್ರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತೀವಿ. ನಾನು ಬ್ಯೂಟಿ ಪಾರ್ಲರ್ ಮಾಡ್ತೀನಿ, ಅವರು ಓನ್ ಬಿಸ್ನೆಸ್ ಮಾಡ್ತಾರೆ ಗಾಡಿದು. ನಾವೆಷ್ಟೇ ದುಡಿದ್ರು ಉಳಿತಾ ಇಲ್ಲ. ನೋಡಮ್ಮ, ಪ್ರಸ್ತುತ ನಿನ್ನ ಸ್ವರತರಂಗದಲ್ಲಿ ಸಮಸ್ಯೆ ಇವತ್ತು ನೆನೆದಲ್ಲ, ಕಳೆದ 3.5 ವರ್ಷಗಳಿಂದ ಬಹಳ ಕಷ್ಟನೇ ಅನುಭವಿಸ್ತಾ ಇದ್ದೀರಿ. ಈ 3.5 ವರ್ಷಗಳಿಂದ ನೀವು ಅನುಭವಿಸ್ತಾ ಇರ್ತಕ್ಕಂತಹ ಬಾಧೆ ಯಾವತ್ತಿಗೆ ಕಡಿಮೆ ಆಗುತ್ತಪ್ಪ, ನಮ್ಮ ಜೀವನಕ್ಕೆ ಯಾವತ್ತಪ್ಪ ಮುಕ್ತಿ ಅನ್ನೋ ತರಹ ನಿಮ್ಮ ಬದುಕಿದೆ. ಜೊತೆಗೆ ಎಲ್ಲಾ ಕಡೆಯಿಂದಲೂ ಬರೀ ನಿಷ್ಠುರಗಳನ್ನು ಹೊತ್ಕೊಳ್ತಾ ಇದ್ದೀರಿ. ಎಲ್ಲರೂ ಶತ್ರುಗಳಾಗ್ತಿದ್ದಾರೆ ವಿನಃ ಯಾರು ಮಿತ್ರರಲ್ಲ. ಜೊತೆಗೆ ನಿಮ್ಮ ಮನೆ ಪರಿಸರದಲ್ಲೂ ಸಹಿತ ಒಂದೊಂದ್ಸತಿ ನನಗೆ ಮನೆನೇ ಬೇಡಪ್ಪ ಅನ್ನೋ ತರ ಒಬ್ರಿಗೊಬ್ರು ತೀರ್ಮಾನ ತೆಗೆದುಕೊಂಡ್ಬಿಡ್ತೀರಿ. ಇಂತಹ ಪರಿಸ್ಥಿತಿ ಆಗಿ ಕೂತ್ಕೊಳ್ತಾ ಇದು ಗ್ರಹಸ್ಥಿತಿಗಳಲ್ಲಿ ನಿಮ್ಮ ಸ್ವರತರಂಗದಲ್ಲಿ ಪಕ್ಕವಾಗಿ ನಾವು ಆಲೋಚನೆ ಮಾಡಿದ್ರೆ ಇದು ಪಕ್ಕ ನಿಮ್ಮ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಅಷ್ಟೇನೆ. ಇದು ಜನ್ಮತಃ ಬಂದದ್ದಲ್ಲ, ಅಥವಾ ಯಾರೊಬ್ಬರ ಪ್ರಯೋಗ ಅಲ್ಲ, ಅಥವಾ ಯಾರೊಬ್ಬರು ನಿಮಗೆ ಮಾಟ ಮಂತ್ರ ಮಾಡಿಸಿರ್ತಕ್ಕಂಥದ್ದಲ್ಲ. ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನಿಮ್ಮಿಬ್ಬರ ನಕ್ಷತ್ರಗಳು ಸಹಿತ ಏಕವಾಗಿ ನಡೀತಿಲ್ಲ, ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇಬ್ಬರ ಮನಸ್ಸಲ್ಲೂ ಈ ಬಾಧೆ ಇರಬಹುದು. ಆದ್ರೆ ಅವರಿಗೂ ಒಂದು 5 ತಿಂಗಳಿಂದ ಕೆಲಸ ಇರ್ಲಿಲ್ಲ ಗುರುಜಿ. ನಮ್ಮ ಯಜಮಾನ್ರಿಗೂ ಚಿಂತೆ ಮಾಡಬೇಡ, ಇಂಜಿನಿಯರಿಂಗ್ ಓದಿಸ್ತಾ ಇದ್ದೀನಿ. ನೋಡಮ್ಮ, ಇಂತಹದ್ದೆಲ್ಲ ಇದ್ದಾಗ ನೀವು ಧೈರ್ಯ ತಂದ್ಕೊಳ್ಬೇಕು. ಒಂದು, ಎರಡನೇದು ನಿಮ್ಮ ಮನೆ ದೇವರ ಆರಾಧನೆ ಮಾಡಬೇಕು. ಮತ್ತೆ ಸಾಧ್ಯವಾದಷ್ಟು ಬಂದಿದ್ದೇನೇ ಬರಲಿ ತಾಯಿ ಶ್ರೀನಿವಾಸನ ದಯ ಇರಲಿ ಅಂತ ಹೇಳಿ ನಿಮ್ಮ ಮನೆ ದೇವರನ್ನ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಒಂದು 48 ದಿನ 48 ಡೇಸ್ ನೀವು ನಿಮ್ಮ ಮನೆಯವರು ಇಬ್ಬರು ಸೇರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದ್ರೂ ಒಂದು ಕಡೆ ಅಶ್ವತ್ಥ ವೃಕ್ಷ ಆಗ್ಲಿ, ಅಥವಾ ಬೇವಿನ ವೃಕ್ಷ ಆಗ್ಲಿ, ಅಥವಾ ಬಿಳಿ ಎಕ್ಕದ ಗಿಡ ಆಗ್ಲಿ, 48 ದಿವಸ ಒಂದು ಮಂಡಲಾಚರಣೆ ನೀವು ನಿಮ್ಮ ಪತಿದೇವರು ಇಬ್ಬರು ಸಹಿತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು 11 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. 48ನೇ ದಿವಸ ನಿಮ್ಮ ಮನೆ ದೇವರಿಗೆ ಒಂದು ಅಭಿಷೇಕ ಕೊಡಿ. ಇದಿಷ್ಟು ಕೆಲಸ ನೀವು ಮಾಡಿ, ನಿಮ್ಮ ಗ್ರಹಗತಿಗಳಾಗಿರ್ತಕ್ಕಂಥ ಏರುಪೇರು ಅಲ್ಲಿ ಸರಿ ಹೋಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ರಿ ಸುಕ್ಷೇತ್ರ ಹರಣಗಿರಿಗೆ ಭೇಟಿ ಕೊಟ್ಟು ದೇವಿಯ ದರ್ಶನವನ್ನ ಮಾಡ್ಕೊಂಡು ಬರಬೇಕಾದ್ರೆ ಹನುಮನ ದರ್ಶನ ಕೂಡ ಮಾಡಿದ್ವಿ ಅಂತ, ಅದರ ಮಹತ್ವವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಗುರುಜಿ. ಖಂಡಿತಮ್ಮ. ಅಲ್ಲಿ ಹನುಮ ಜಯಮೇಜಯ ಮಹಾರಾಜರು ಅವರು ಪುತ್ರ ಕಾಮೇಷ್ಟಿ ಯಾಗದ ಬಗ್ಗೆ, ಜೊತೆಗೆ ಅವರ ಒಂದು ಯಾಗದ ಫಲವನ್ನು ಸಂಪೂರ್ತಿಯಾಗಿ ಪಡೆಯಲಿಕ್ಕೆ ಮತ್ತು ಅವರು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಹನುಮನ ಏಕಕಾಲದಲ್ಲಿ, ಅಂದರೆ ಒಂದೇ ದಿನದಲ್ಲಿ 3 ಕಡೆ ಹನುಮನ ಪ್ರತಿಷ್ಠಾಪನೆ ಮಾಡ್ತೀವಿ, 3 ದೇಗುಲಗಳ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. ಆ ಸಂಕಲ್ಪ ಮಾಡಿದ್ರ ಉದ್ದೇಶವೇ ಅಲ್ಲಿ ನಾವು ನಿನ್ನೆ ಹೋದಂತಹ ಹನುಮನ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರವನ್ನು ಮುಂದೊಂದು ದಿನ ಅತಿ ಶೀಘ್ರದಲ್ಲೇ ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೋಡಬಹುದು. ಇನ್ನು ಇದೇ ಶನಿವಾರ, ಈ ಶನಿವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಗೊಟ್ಟಿಗೆರೆಗೆ ಹತ್ತಿರದಲ್ಲಿರ್ತಕ್ಕಂಥ ವಿವರ್ಸ್ ಕಾಲೋನಿಯಲ್ಲಿರ್ತಕ್ಕಂಥ ತಾಯಿ ಚೌಡೇಶ್ವರಿಯ ದರ್ಶನವನ್ನು ಮಾಡಬಹುದು. ಅಲ್ಲಿ ರಥೋತ್ಸವ ಆದ ನಂತರ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ, ಸಾಕಷ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿರ್ತಕ್ಕಂಥ ದೇವಿಯ ದರ್ಶನವನ್ನು ಇದೇ ಶನಿವಾರ ಮಾಡಬಹುದು. ಹಾಗೆ ಗೊಟ್ಟಿಗೆರೆಯಲ್ಲಿ ಇರ್ತಕ್ಕಂಥ ಸೋಮೇಶ್ವರನ ಬ್ರಹ್ಮರಥೋತ್ಸವ ಸಹಿತ ಇದೇ ಸೋಮವಾರ ತಾವು ನೋಡಬಹುದು. ಇದೆಲ್ಲ ಒಂದಾದರೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ದಶಾದಿ ದೇವತೆಗಳನ್ನು ಈಗಾಗಲೇ ದಶಾದಿ ದೇವತೆಗಳಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಈ ದೇವತೆಗಳು ಎಲ್ಲಿರ್ತಕ್ಕಂಥದ್ದು ಅಂತ. ಅಂತಹದ್ದೇ ಆದಂತಹ ದಶಾದಿ ದೇವತೆಗಳಲ್ಲಿ ಅಲ್ಲಿ ಶಿವರಾತ್ರಿ ಉತ್ಸವದ ಪ್ರಯುಕ್ತ ಅಲ್ಲಿ 1008 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಅಂದರೆ ಮೃತ್ತಿಗೆ ಮಣ್ಣಿನ ಹುತ್ತದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಶಿವಲಿಂಗಗಳನ್ನು 1008 ಶಿವಲಿಂಗಗಳನ್ನಿಟ್ಟು ಆರಾಧನೆ ಮಾಡಿರ್ತಕ್ಕಂಥ ಸ್ಥಳ. ಆ ಶಿವಲಿಂಗಗಳನ್ನು ಎಲ್ಲವನ್ನು ಸಹಿತ ವಿಶೇಷವಾದಂತಹ ರೀತಿ ಒಂದು ಉತ್ಸವವನ್ನಾಗಿ ಮಾಡಿಕೊಂಡು ಇಲ್ಲಿಂದ ನಂಜನಗೂಡಿಗೆ ಹೊರಟು ನಂಜನಗೂಡಲ್ಲಿ ಆ ಒಂದು ಹೊಳೆನಲ್ಲಿ ಶಿವಲಿಂಗಗಳನ್ನು ವಿಸರ್ಜನೆ ಮಾಡಿರ್ತಕ್ಕಂಥದ್ದು, ನಂಜುಂಡೇಶ್ವರನ ಸಾನ್ನಿಧ್ಯವನ್ನು ದರ್ಶನ ಮಾಡಿರ್ತಕ್ಕಂಥದ್ದು. ಜೊತೆಗೆ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಇನ್ನೊಂದು ಪವಾಡ ಇದೆ. ನಂಜನಗೂಡಿಗೆ ತಾವೆಲ್ಲರೂ ಹೋಗಿರ್ತೀರಿ, ನಂಜನಗೂಡಲ್ಲಿ ದರ್ಶನ ಮಾಡಿರ್ತೀರಿ. ಆದರೆ ನಂಜನಗೂಡಿನ ಅಲ್ಲಿರ್ತಕ್ಕಂತಹ ಸ್ವಾಮಿಯ ಸಾನ್ನಿಧ್ಯದ ಮೇಲ್ಭಾಗದಲ್ಲಿ ಅಲ್ಲಿರ್ತಕ್ಕಂತಹ ವಿಮಾನ ಗೋಪುರ, ಆ ವಿಮಾನ ಗೋಪುರದಲ್ಲಿ ಆ ಗೋಪುರಕ್ಕೆ ನೆರಳಾಗಿರ್ತಕ್ಕಂಥ 2 ಬಿಲ್ವ ವೃಕ್ಷಗಳಿದೆ. ಆ ವೃಕ್ಷಗಳಿಗೆ ವೃಕ್ಷಗಳ ಬುಡಕ್ಕೆ ಮಣ್ಣಿಲ್ಲ, ನೀರು ಹಾಕೋಲ್ಲ, ಅಲ್ಲಿ ಯಾವುದೇ ಥರ ಆಧಾರ ಇಲ್ಲ. ಆದರೆ ಬೆಳೆದು ನಿಂತಿರ್ತಕ್ಕಂಥ 2 ವೃಕ್ಷಗಳಿದೆ ಬಿಲ್ವ ವೃಕ್ಷ. ಆ 2 ವೃಕ್ಷಗಳು ಸಹಿತ ಗರ್ಭಗುಡಿಯ ಮೇಲ್ಭಾಗದಲ್ಲಿ ನೆರಳಾಗಿ ನಿಂತಿರ್ತಕ್ಕಂಥದ್ದು, ಸದಾಕಾಲ ಬಿಲ್ವಾರ್ಚನೆಗಾಗಿ ನಿಂತಿರ್ತಕ್ಕಂಥ ಒಂದು ಪತ್ರೆಗಳಿರ್ತಕ್ಕಂಥ ಆ ಒಂದು ವೃಕ್ಷ ನೋಡಿ ಹೇಗಿದೆ ವಿಶೇಷವಾಗಿರ್ತಕ್ಕಂಥದ್ದು. ಯಾವೊಬ್ಬ ವ್ಯಕ್ತಿಯೂ ಹಾಕದಿರೇ ಇರ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ತನಗೆ ತಾನೇ ಉದ್ಭವಿಸಿರ್ತಕ್ಕಂಥದ್ದು. ಅಂಥ ವಿಶೇಷವಾಗಿರ್ತಕ್ಕಂಥದ್ದು ನಂಜನಗೂಡು ಕ್ಷೇತ್ರದಲ್ಲಿದೆ. ಈ ನಂಜನಗೂಡು ಕ್ಷೇತ್ರಕ್ಕೆ ಸಾಮಾನ್ಯಕ್ಕೆ ಕ್ಷೇತ್ರಕ್ಕೆ ಹೋಗ್ತೀರಿ, ನಂಜುಂಡೇಶ್ವರನ ದರ್ಶನ ಮಾಡ್ತೀರಿ. ಆ ದೇವಸ್ಥಾನದ ಮೇಲ್ಭಾಗದಲ್ಲಿರ್ತಕ್ಕಂಥ ಬಿಲ್ವ ವೃಕ್ಷಗಳು, ಆ 2 ವೃಕ್ಷಗಳನ್ನು ಸಹಿತ ದರ್ಶನ ಮಾಡಲೇಬೇಕು. ಯಾಕೆಂದರೆ ಪ್ರಕೃತಿಯಲ್ಲಿ ಯಾವುದೂ ಅಸಾಧ್ಯವಾದ್ದಲ್ಲ, ಎಲ್ಲವೂ ಸಾಧ್ಯ. ಆ ಪ್ರಕೃತಿಯ ವರದಾನ,
ಅದರಿಂದ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಆ ಒಂದು ಪವಾಡ, ಆ ಶಕ್ತಿ ಇರೋದ್ರಿಂದಲೇ ಆ ಮೇಲ್ಭಾಗದಲ್ಲಿರ್ತಕ್ಕಂಥ ವಿಮಾನ ಗೋಪುರದಲ್ಲಿರ್ತಕ್ಕಂಥ 2 ಬಿಲ್ವ ವೃಕ್ಷಗಳನ್ನು ದರ್ಶನ ಮಾಡಬಹುದು. ಇವೆಲ್ಲವನ್ನು ಸಹಿತ ಇದೇ ಶನಿವಾರದ ಸಂಚಿಕೆಯಲ್ಲಿ ತಾವು ದರ್ಶನ ಮಾಡ್ತೀರಿ, ತಾವು ನೋಡಬಹುದು ಸಹಿತ. ಇತ್ತ ನಂಜನಗೂಡಲ್ಲಿ ಶಿವಲಿಂಗಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡಿರ್ತಕ್ಕಂಥದ್ದು, ಅದಾದ ನಂತರ ಗೊಟ್ಟಿಗೆರೆಯಲ್ಲಿರ್ತಕ್ಕಂಥ ಸೋಮೇಶ್ವರನ ದರ್ಶನ ಮಾಡ್ತಕ್ಕಂಥದ್ದು, ಹಾಗೆ ವೀವರ್ಸ್ ಕಾಲೋನಿ ಗೊಟ್ಟಿಗೆರೆಯಿಂದ ಸ್ವಲ್ಪ ಮುಂಭಾಗಕ್ಕೆ ಹೊರಟ್ರೆ ವೀವರ್ಸ್ ಕಾಲೋನಿಯಲ್ಲಿ ತಾಯಿ ಚೌಡೇಶ್ವರಿಯ ವಿಶೇಷವಾದಂತಹ ರಥೋತ್ಸವವಾದಂತಹ ಸನ್ನಿವೇಶ, ತಾಯಿ ಆ ಉತ್ಸವ ಮೂರ್ತಿ, ಆ ನಡೆದಂತಹ ವಿಶೇಷವಾದಂತಹ ಅನುಷ್ಠಾನಗಳಿದೆಯಲ್ಲ, ಇದೆಲ್ಲವನ್ನು ನೋಡೋದು ಒಂದು ಮಹಾಭಾಗ್ಯವೇ ಸರಿ. ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ವಿಶೇಷಗಳು ಪ್ರತಿ ಶನಿವಾರ ನಡೀತಾನೆ ಇರುತ್ತೆ, ತಾವು ದರ್ಶನ ಮಾಡಬಹುದು. ಹಾಗೆ ಗುರುಜಿ, ಕಳೆದ 2 ದಿನಗಳಿಂದ ನಂಜನಗೂಡಿನಲ್ಲಿ ರಥೋತ್ಸವ ಕೂಡ ನಡೀತಾ ಇದೆ. ಹಾಗೆ ವೈರಮಳಿ ಉತ್ಸವ, ಮೇಲ್ಕೋಟೆ ವೈರಮುಡಿ ಉತ್ಸವ, ನಂಜನಗೂಡು ರಥೋತ್ಸವ ಬಹಳ ವಿಶೇಷವಾದ ಉತ್ಸವ. ಅಂದ್ರೆ ಆ ಜನಜಾತ್ರೆ, ಬಾ ನೋಡ್ಲಿಕ್ಕೆ ಆನಂದ. ಉತ್ಸವ ಅಂದ್ರೆ ಜಾತ್ರೆ, ಜಾತ್ರೆ ಅಂದ್ರೆ ಜನ ಎಲ್ಲಿ ಸೇರ್ತಾರೋ, ಎಲ್ಲಿ ವಿಶೇಷವಾಗಿರುತ್ತೋ ಎಲ್ಲರೂ ಸಹಿತ ಭಕ್ತಿಪೂರ್ವಕವಾಗಿ, ಭಕ್ತಿ ಪ್ರಧಾನವಾಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಸ್ವಾಮಿನ ದರ್ಶನ ಮಾಡೋದೇ ಒಂದು ವಿಶೇಷ. ಹೌದು ಗುರುಜಿ. ವೀಕ್ಷಕರೀಗ ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತಾ ಹೋಗ್ತೀನಿ. ಹಲೋ ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಜಯಶ್ರೀ ಅಂತ. ಜಯಶ್ರೀ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಮ್ಯಾಂಗ್ಳೂರಿನಿಂದ ಮೇಡಮ್. ಮಂಗಳೂರಿಂದ. ಗುರುಜಿ ಇದ್ರೆ ಮಾತನಾಡಿಮ್ಮ. ಆಯ್ತು ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ಹೌದು ಸರ್. ನಾವಲ್ಲಿ ಮಂಗಳೂರು ಕಾರ್ಯಕ್ರಮಕ್ಕೆ ಬಂದಾಗ ತಾವು ಬಂದಿದ್ರ ಅಲ್ಲಿ? ಇಲ್ಲ, ನಾ ಬಾಂಬೆಲಿ ಇದ್ದೇವೆ ಸರ್. ಹಾ ನಾವು ಮಂಗಳೂರು ಬಂದಿದ್ವಿ. ಹೌದು. ಮಂಗಳೂರಲ್ಲಿ ಒಂದು ಸುರತ್ಕಲ್. ಹೇಳಿಮ್ಮ. ಏನಿಲ್ಲ ಸರ್, ಮದುವೆ ಆಗಿದೆ, 1-2 ವರ್ಷ ಆಯ್ತು. ಸಂತಾನ ಆಗ್ಲಿಲ್ಲ ಸರ್. 2 ವರ್ಷಕ್ಕೆ ಯಾಕಮ್ಮ ಇಷ್ಟು ತಲೆ ಕೆಡಿಸ್ಕೊಳ್ತೀರಿ? ಹಾಗೆಲ್ಲ ಸರ್, ಏಜ್ ಆಗಿದೆ, ಅದಕ್ಕೆ. ಚಿಂತೆ ಮಾಡಬೇಡಿ, ಖಂಡಿತ ಅನುಕೂಲ ಆಗತ್ತೆ. ನಿಮ್ಮ ಸ್ವರತರಂಗದಲ್ಲಿ ನಿಮಗೆ ಆ ತರಹ ಗರ್ಭದಲ್ಲಿ ಯಾವುದೂ ದೋಷಗಳಿಲ್ಲ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಏನಾದ್ರೂ ಪರಿಹಾರ ಇದ್ರೆ ಪರಿಹಾರ ತಿಳಿಸ್ತೀನಿ. ನಿಮ್ಮ ಸ್ವರತರಂಗ ಪ್ರಕಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯಕ್ಕೆ ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ಆ ಕ್ಷೇತ್ರವೆಲ್ಲ ಪರಶುರಾಮ ಕ್ಷೇತ್ರ, ನಾಗಾರಾಧನೆ ಬಹಳ ವಿಶೇಷ. ಅಂತಹ ನಾಗಾರಾಧನೆ ವಿಶೇಷವಾದ್ರಿಂದ ಹುತ್ತದ ಮಣ್ಣನ್ನು ತರಿಸ್ಕೊಂಡು 48 ದಿನ ಒಂದು ಡಬ್ಬಿನಲ್ಲಿ ಹುತ್ತದ ಮಣ್ಣಿಟ್ಕೊಂಡು ಆ ಮಣ್ಣಿಗೆ ಒಂದಿಷ್ಟು ಅರಶಿನ ಕುಂಕುಮ ಹಾಕಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಆ ಮಣ್ಣಿನ ಪ್ರಸಾದವನ್ನೇ ಡೈಲಿ ಹಣೆಗೆ ಇಟ್ಕೊಳ್ಳಿ. ಇದಿಷ್ಟನ್ನು ಮಾಡಿ. ಆದರೆ ಒಂದು, ನಿಮ್ಮ ಸ್ವರತರಂಗ ಪ್ರಕಾರ ಯಾವುದೇ ತರ ದೋಷಗಳಿಲ್ಲ, ಇದು ನಿಖರಪಡಿಸುವಂತಹದ್ದು. 2ನೇದು, ಸ್ವಲ್ಪ ವಿಳಂಬ ಅಂತ ಆಗಿದೆ, ಆದ್ರೂ ಅತಿ ಎಂತ ವಿಳಂಬ ಏನಿಲ್ಲ, ಇದು ಶೀಘ್ರವಾಗಿ ಆಗತ್ತೆ. ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. ಹಾಗೆ ಇದನ್ನೇ ಸಾಕಷ್ಟು ತಲೆಯಲ್ಲಿ ಇಟ್ಕೊಂಡು ಆಲೋಚನೆ ಮಾಡ್ತಾ ದಿನದಲ್ಲಿರ್ತಕ್ಕಂಥ ಸುಖ ಸಂತೋಷನ ಕಳ್ಕೊಳ್ಳೋದು ಬೇಡ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಪ್ರತಿದಿನ ನೀವು ಇರಬೇಕಾದಂಥ ರೀತಿ ಸುಖ ಸಂತೋಷ ನೆಮ್ಮದಿಯಾಗಿ ಚೆನ್ನಾಗಿರಿ. ಖಂಡಿತ ಅತಿ ಶೀಘ್ರವಾಗಿ ಸಂತಾನವಾಗುವಂತಹ ಯೋಗ ಫಲ ಖಂಡಿತ ನಿಮ್ಮ ಸ್ವರದಲ್ಲಿದೆ. ಒಳ್ಳೆಯದಾಗಲಿ. ಮತ್ತೆಷ್ಟು ಕರೆಗಳು ಸಿದ್ಧವಾಗಿದೆ ವೀಕ್ಷಕರೇ, ಸ್ವೀಕರಿಸ್ತಾ ಹೋಗ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಮೇಡಮ್, ನಾವು ಬೆಂಗಳೂರಿಂದ ಮಾಡ್ತಾ ಇರೋದು. ಸರಿಮಾ, ಗುರುಜಿ ಇದರೆ ಮಾತನಾಡಿ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ಹಾ ಮೇಡಮ್. ಹಲೋ. ಹಲೋ ಮೇಡಮ್. ಹಲೋ ಸರ್. ಗುರುಜಿ ನಮಸ್ತೆ. ಗುರುಜಿ ಕೋಟಿ ನಮಸ್ಕಾರಗಳು. ನಮಸ್ಕಾರ ತಾಯಿ, ಹೇಳಮ್ಮ. ಸರ್, ನನ್ನ ಮಗನ ಬಗ್ಗೆ ತುಂಬಾ ತೊಂದರೆ ಇದೆ ಸರ್, ಅದಕ್ಕೆ. ಹೇಳಮ್ಮ, ಏನ್ ಸಮಸ್ಯೆ ತಾಯಿ? ಆರೋಗ್ಯ ಕೇಳ್ಬೇಕಾಯ್ತು ಸರ್. ಹಾ ಮಗ ಇದೆ ನಮ್ಮ ಹತ್ರದಲ್ಲಿ? ಇದಾರೆ ಸರ್. ಕೊಡಮ್ಮ. ಹಾ ಸರ್. ಹಲೋ. ಹಲೋ ಹಲೋ, ಏನ್ ಮಗು ನಿನ್ನ ಹೆಸರು? ನಿನ್ನ ಹೆಸರೇನಪ್ಪ? ದರ್ಶನ್. ದರ್ಶನ್ ತರ ಜೋರಾಗಿದ್ಯಾ? ಹಲೋ. ಏನ್ ಓದ್ತಾ ಇದೀಯಾ? ಶಾಲೆಗೆ ಹೋಗ್ತೀಯ ಇಲ್ವೋ? ಶಾಲೆಗೆ ಹೋಗ್ತೀಯ ಇಲ್ವೋ? ಎಷ್ಟನೇ ಕ್ಲಾಸಿಗೆ ನೀನು? 4th ಸ್ಟ್ಯಾಂಡರ್ಡ್. ಎಕ್ಸಾಮ್ ಬರ್ದಾ? ರಿಸಲ್ಟ್ ಯಾವಾಗ? ರಿಸಲ್ಟ್ ಯಾವಾಗ ಬರುತ್ತೆ? 10ನೇ ತಾರೀಕಾ? ಬೆಳಿಗ್ಗೆ ಹಾಲು ಕುಡ್ದೋ ಇಲ್ವೋ? ಇವಾಗ ಟಿಫನ್ ಮಾಡ್ದೋ ಇಲ್ವೋ? ಟಿಫನ್ ಮಾಡ್ದಾ? ಇನ್ನ ಮಾಡಿಲ್ಲ? ಅಮ್ಮಂಗ್ ಕೊಡು. ಹಲೋ ಗುರುಜಿ. ಅಮ್ಮ, ನೀವು ತಿಳ್ಕೊಂಡಷ್ಟ ಮಟ್ಟಿಗೆ ಅವನಲ್ಲಿ ಅಂತ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ ತಾಯಿ. ಸರ್, ತುಂಬಾ ಸಮಸ್ಯೆ, ಊಟದಾಗಿಂದ ಸಮಸ್ಯೆ ಇದೆ ಸರ್. 5 ತಿಂಗಳಿಂದಾನು ಸಮಸ್ಯೆ ಇದೆ ಸರ್. ಕರೆಕ್ಟ್ ಅಮ್ಮ. ಆದ್ರೆ ಆ ಸಮಸ್ಯೆಗಳು ಗ್ರಹಗತಿಗಳಿಂದ ಬಂದಂತದ್ದು. ಆತನ ಜಾತಕದಲ್ಲಿ ಪ್ರಸ್ತುತ ಇರ್ತಕ್ಕಂಥ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಈ ತರ ಇರತ್ತಷ್ಟೇನೆ.
ಬಹುಶಃ ಇನ್ನೊಂದು 8 ತಿಂಗಳಲ್ಲಿ ಸಾಧ್ಯವಾದಷ್ಟು ಸುಧಾರಣೆ ಆಗತ್ತೆ. ಆಗ ನೀವು ಆಲೋಚನೆ ಮಾಡೋದು ಕೊಟ್ರು ಹಿಂದೆ ಇದ್ದಂತ ತಿಂಗಳು ರಕ್ತ ಕೊಡಿಸ್ಬೇಕು ಗುರುಜಿ ಅವನಿಗೆ. ಕರೆಕ್ಟ್ ಅಮ್ಮ, ಇನ್ನೊಂದು 8 ತಿಂಗಳು ಹೀಗಿರುತ್ತೆ ತಾಯಿ, ಅನಂತರ ಸರಿ ಹೋಗುತ್ತೆ, ಚಿಂತೆ ಮಾಡ್ಬೇಡಿ. ಲೆಟರ್ ಕೂಡ ಬರ್ದಿದೆ ಗುರುಜಿ, ನಾವು ತಿರುಪತಿಗೆ ಹೋಗಿ ಬಂದ್ಮೇಲೆ ಪ್ರಸಾದ ಕೂಡ ಕಳ್ಸಿದೆ ಗುರುಜಿ. ಅಕ್ಟೋಬರ್ ಅಲ್ಲೇ ಕಳ್ಸಿದೆ ಗುರುಜಿ, ಅವ್ನ ಫೋಟೋಗೂ ಎಲ್ಲ ಕಳ್ಸಿದೀನಿ ಗುರುಜಿ. ನೋಡ್ತೀನಿ ತಾಯಿ, ಯಾಕೆಂದ್ರೆ ಸಾಕಷ್ಟು ಫೋಟೋಗಳು ಬಂದಿರೋದ್ರಿಂದ ಎಲ್ಲೋ ಸ್ವಲ್ಪ ವಿಳಂಬ ಆಗಿರಬಹುದು. ಚಿಂತೆ ಮಾಡ್ಬೇಡಮ್ಮ. ನಿನ್ನ ಸ್ವರತರಂಗ ಪ್ರಕಾರ ಅಂದ್ರೆ ಮಗುವಿನ ಸ್ವರತರಂಗದಲ್ಲಿ ಅಂತಹ ಭಯ ಬೀಳ್ಬೇಕಾದ ಅವಶ್ಯಕತೆ ಇಲ್ಲ, ಖಂಡಿತ ಅನುಕೂಲ ಆಗತ್ತೆ. ಈ 8 ತಿಂಗಳು ಇನ್ನು ಬರ್ತಕ್ಕಂತಹ 8 ತಿಂಗಳು ಗ್ರಹಗತಿಗಳು ಸರಿ ಇಲ್ಲ ಆತನಿಗೆ, ಅದರಿಂದ ಈ ತರ ಆಗ್ತಾ ಇರುತ್ತೆ. ಆದ್ರೂ ಒಂದು ಕೆಲಸ ಮಾಡಮ್ಮ, ಒಂದು 4 ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಂದು ರುದ್ರಾಭಿಷೇಕ ಬರೆಸು. ಹಾಗೆ ರುದ್ರಾಭಿಷೇಕ ಮಾಡಿಸಿ ಆ ರುದ್ರಾಭಿಷೇಕ ಆದ ನಂತರ ತೀರ್ಥ ಪ್ರಸಾದವನ್ನ ಮಗು ಕೊಡಿ. ಆಮೇಲೆ ಹತ್ತಿರದಲ್ಲಿ ಎಲ್ಲಾದ್ರೂ ಹುತ್ತ ಇದ್ರೆ ಒಂದು 19 ದಿವಸ ಮಗುನ ಡೈಲಿ ಹುತ್ತಕ್ಕೆ ಕರ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿಸಿ ನಮಸ್ಕಾರ ಮಾಡಿಕೊಂಡು ಹುತ್ತದ ಮಣ್ಣಿನ ಪ್ರಸಾದ ಮಗುಗೆ ಇಡಿ. ಈ ಪ್ರಕಾರ ಮಾಡೋದ್ರಿಂದ 2 ಥರದಲ್ಲಿ ಅನುಕೂಲ ಆಗುತ್ತೆ. ಆತನ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಒಳ್ಳೇದಾಗ್ಲಮ್ಮ. ಆತನ ಆರೋಗ್ಯ ಬೇಗ ಚೇತರಿಸ್ಕೊಳ್ಳಿ ಅಂತ ನಾನು ಸಹಿತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಂಥ ಸಾಕಷ್ಟು ಸಮಸ್ಯೆಗಳಿರುವಂಥ ಮಕ್ಕಳಿರ್ತಾರೆ, ಅಂತ ತಾಯಂದಿರು ಸಾಕಷ್ಟು ನೊಂದ್ಕೊಳ್ತಿರ್ತಾರೆ ಕೂಡ. ಅಂಥ ನೊಂದಂಥ ತಾಯಿಯಂದಿರಿಗೆ ಏನು ಹೇಳ್ತೀರಾ ಅಂತ? ನೋಡಮ್ಮ, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಆಗುವಂಥ ರೀತಿ ಬೇರೆ. ಕೆಲವು ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳಲ್ಲೇ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಸಾಮಾನ್ಯಕ್ಕೆ ಮಕ್ಕಳಲ್ಲಿ ಬರ್ತಕ್ಕಂತಹ ಇಂತಹ ಸಮಸ್ಯೆಗಳು, ಪ್ಲೇಟ್ಲೆಟ್ಸ್ ಕಡಿಮೆ ಇರತಕ್ಕಂಥದ್ದು, ಬ್ಲಡ್ಡಲ್ಲಿ ವ್ಯತ್ಯಾಸ ಆಗುವಂಥದ್ದು, ಚರ್ಮ ರೋಗ ಬರುವಂಥದ್ದು, ಅಥವಾ ಮಕ್ಕಳು ಹುಟ್ಟಿದ 1 ವರ್ಷದ ತನಕ ಚೆನ್ನಾಗಿದ್ದು ಆಮೇಲೆ ಮಕ್ಕಳಿಗೆ ಎಡವಟ್ಟಾಗುವಂಥದ್ದು. ಕೆಲವು ಸಂಬಂಧದಲ್ಲಿ ಮದುವೆ ಆದಾಗಲೂ ಇಂತಹ ಸಂಬಂಧಗಳಲ್ಲಿ ಇಂತಹ ನೋವನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ಸಾಕಷ್ಟು ಮಕ್ಕಳಲ್ಲಿ, ಈ ಚಿಕ್ಕ ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆ 1 ಮಗುವೋ 2 ಮಗುವೋ ಅಲ್ಲೇ ಸ್ಟಾಪ್ ಆಗುವಂಥದ್ದು. ಅಲ್ಲೇ ಅದು ಬೆಳೀತಾ ಜಾಸ್ತಿ ಆಗಿಬಿಡುತ್ತೆ. ಮೊದಲನೇ ಮಗುಗೆ ಒಂದು 6 ತಿಂಗಳು ವರ್ಷ ಚೆನ್ನಾಗಿರುತ್ತೆ. ಆ ವರ್ಷ ಆದ ನಂತರ ಈ ಮಕ್ಕಳಿಗೆ ಇಂತಹ ಸಮಸ್ಯೆಗಳು ಶುರುವಾದಾಗ ಮುಂದೆ ಆಗಬೇಕಾ ಬೇಡವಾ, ಮುಂದೊಂದು ಸಂತಾನ ಬೇಕಾ ಬೇಡವಾ ಅನ್ನೋ ಆಲೋಚನೆನೂ ಬಂದ್ಬಿಡುತ್ತೆ. ಏನೇ ಆದರೂ ಒಟ್ಟಾರೆ ಹೇಳುವಂಥದ್ದು ಇಷ್ಟೇ, ಮಕ್ಕಳಿಗೆ ಇಂತಹ ಅಚಾತುರ್ಯಗಳಾದಾಗ, ಇಂಥ ಸಮಸ್ಯೆಗಳಾದಾಗ ಧೈರ್ಯವಾಗಿರಬೇಕು, ಧೃತಿಗೆಡಬಾರ್ದು, ನೀವು ಅಧೈರ್ಯ ತಂದುಕೊಳ್ಳಬಾರ್ದು. ಮತ್ತು ಇನ್ನೊಬ್ಬರು ಮಕ್ಕಳನ್ನ ನೋಡಿ ನಮ್ಮ ಮಕ್ಕಳು ಹೀಗಿಲ್ವಲ್ಲ ಅನ್ನೋ ಒಂಥರ ಅಸೂಯತನ, ಆ ಬಾಧೆಯನ್ನು ಬಿಟ್ಬಿಟ್ಟು ನಮ್ಮ ಮಕ್ಕಳನ್ನ ಆ ಥರ ನಾವು ತಯಾರು ಮಾಡಲಿಕ್ಕೆ ಏನು ಮಾಡ್ಬೋದು ನೋಡಿ. ಇವತ್ತು ಟೆಕ್ನಾಲಜಿ ಭಾಳ ಇಂಪ್ರೂವ್ಮೆಂಟ್ ಇದೆ, ವೈದ್ಯಶಾಸ್ತ್ರ ಬಹಳಷ್ಟು ಚೆನ್ನಾಗಿದೆ, ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದು ಇದೆ, ಜ್ಯೋತಿಷಶಾಸ್ತ್ರದಲ್ಲೂ ಇದೆ, ಹಾಗೆ ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಅದರಲ್ಲೂ ವಿಶೇಷ ವನಸೇರಿಗಳಿಂದಲೂ ಸಾಕಷ್ಟು ಔಷಧಿಗಳಿದೆ. ಭಗವಂತ ಒಂದಲ್ಲ ಒಂದು ಕಡೆ ಇರುತ್ತೆ. ನಾವು ಅಧೈರ್ಯದಿಂದ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಧೈರ್ಯವಾಗಿ 10 ಕಡೆ ಹುಡುಕಾಗಿ ಯಾರು ಸರಿಯಾದಂತಹ ವೈದ್ಯರಿದ್ದಾರೆ, ಸರಿಯಾದಂಥ ಜ್ಞಾನ ಭಿಕ್ಷುವನ್ನು, ಆ ಜ್ಞಾನಚಕ್ಷುವಿನಿಂದ ನಿಮಗೊಂದಿಷ್ಟು ಜ್ಞಾನವನ್ನು ಸಿಕ್ಕಿದ್ರೆ ಬೇಕಾದಂಥ ಸಾಮಗ್ರಿಗಳು, ಅದು ಬೇಕಾದಂತಹ ವೈದ್ಯಶಾಸ್ತ್ರಕ್ಕೆ ಬೇಕಾದಂಥ ಔಷಧಿಗಳಾಗಲಿ ಅಥವಾ ಗಿಡಮೂಲಿಕೆಗಳಾಗಲಿ ಸಿಕ್ಕೋದ್ರಿಂದ ನಿಮ್ಮ ಮಕ್ಕಳ ಭವಿಷ್ಯತ್ತು ಚೆನ್ನಾಗಾಗುತ್ತೆ. ಅಸಾಧ್ಯವಾದ ಯಾವುದೂ ಅಲ್ಲ. ಕಲಿಯುಗದಲ್ಲಿ, ಅದರಲ್ಲೂ ಇವತ್ತಿನ ಕಾಲಗಳಲ್ಲಿ ಎಲ್ಲವೂ ಸಾಧ್ಯ. ಎಲ್ಲ ತರಹ ರೋಗ ರುಜಿನಗಳಿಗೂ ಒಂದಿಷ್ಟು ಪರಿಹಾರ ಇದ್ದೇ ಇದೆ. ಒಳ್ಳೆಯದಾಗತ್ತೆ. ಯಾರೂ ಅಧೈರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು, ನೋವು ಆಗ್ಬೋದು, ಅದನ್ನು ನೀವು ಧೈರ್ಯದಿಂದ ಫೇಸ್ ಮಾಡಬೇಕು. ಒಳ್ಳೆಯದಾಗಲಿ. ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ ಅಂತ. ನಾವು ಜಿಗಡಿಯಿಂದ ಕಾಲ್ ಮಾಡ್ತಾ ಇದೀವಿ. ಸರಿ ಜಯಲಕ್ಷ್ಮಿ ಅವರೇ, ಗುರುಜಿ ಇದ್ರೆ ಮಾತನಾಡಿಮ್ಮ. ಹಾ ಸರಿ ಹಲೋ. ಮೇಡಮ್. ಹಲೋ. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರೂಜಿ, ನಮ್ಗೆ ತುಂಬಾನೇ ಪ್ರಾಬ್ಲಮ್ ಗುರೂಜಿ. ಈಗಿರೋ ಮನೆ ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ಮನೆಗೆ ಹೋದ್ವಿ, ಅಲ್ಲೂ ಹೋದ್ರೂ ಪ್ರಾಬ್ಲಮ್ಮೆ. ಯಾಕೆ ಈ ತರ ಆಗ್ತಾ ಇದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಏನ್ ಮಾಡಕ್ ಹೋದ್ರು ಅರ್ಥದಲ್ಲೇ ನಿಲ್ತಾ ಇದೆ. ಎಷ್ಟು ಪೂಜೆ ಮಾಡ್ತೀವಿ ಆದ್ರೂನು ಏನೋ ಗೊತ್ತಾಗ್ತಾನೆ ಇಲ್ಲ ಗುರುಜಿ. ಯಜಮಾನ್ರಿಗೆ ಆರೋಗ್ಯ ಸರಿ ಇರಲ್ಲ, ಹೀಗೆ ಆಗ್ತಾ ಇದೆ ಗುರುಜಿ. ಯಜಮಾನ್ರ ನಕ್ಷತ್ರ ಏನಮ್ಮ? ಅವ್ರದ್ದು ಪುನರ್ವಾಸು ನಕ್ಷತ್ರ ಗುರುಜಿ. ಮಿಥುನ ರಾಶಿ. ನಿಮ್ದು? ನಂದು ಇದು ಉತ್ತರಾಷಾಢ ನಕ್ಷತ್ರ ಗುರುಜಿ. ಮಕರ ರಾಶಿ. ಹಾ ನೋಡಮ್ಮ, ರಾಶಿ ನಕ್ಷತ್ರ ಚಾರ ಪ್ರಕಾರಕ್ಕಿಂತ ನಿಮ್ಮ ಸ್ವರತರಂಗ ಪ್ರಕಾರ ಇದು ಮೇಲಿಂದ ಮೇಲೆ ಮನೆ ಬದಲಾಯಿಸೋದ್ರಿಂದ ಭವಿಷ್ಯ ಬದಲಾಗತ್ತೆ. ನಾವು ಚೆನ್ನಾಗಿರ್ಬೋದು ಅನ್ಕೊಂಡ್ರೆ ಅದು ನಮ್ಮ ದಡತನ ಆಗತ್ತೆ. ನಾವು ಮನೆ ಬದಲಾಯಿಸೋದ್ರಿಂದ ಆಗಲ್ಲ. ಇನ್ನೊಂದು ನಾವು ಹೋಗ್ತಕ್ಕಂಥದ್ದು ಬಾಡಿಗೆ ಮನೆ ಅಂತಿದ್ದಾಗ, ಬಾಡಿಗೆ ಮನೆಗಳಲ್ಲಿ ವಾಸ್ತು ಬಗ್ಗೆ ಅಂತ ತಲೆಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ನೀರು, ಗಾಳಿ, ಕರೆಂಟು ಮತ್ತು ಆ ಸುತ್ತಮುತ್ತ ಇರತಕ್ಕಂಥ ಜನ, ಇಷ್ಟನ್ನು ಆಲೋಚನೆ ಮಾಡಬೇಕು ನಾವು. ಇದೇ ಮೂಲ ವಾಸ್ತು. ಈ ವಾಸ್ತು ಸರಿ ಇಲ್ಲ ಅಂದ್ರೆ ಅಷ್ಟೇ ಎಡವಟ್ಟಾಗುವಂಥದ್ದು. ಹಾಗೆ ಬಾಡಿಗೆ ಮನೆಗೆ ಹೋಗೋರಿಗೆ ನಾವು ವಾಸ್ತು ಬಗ್ಗೆ ಅದೆಲ್ಲ ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲಮ್ಮ. ನಮ್ಮ ಗ್ರಹಗತಿಗಳಲ್ಲಿ ಸರಿ ಇಲ್ಲ ಅಂದಾಗ, ಗ್ರಹ ನಕ್ಷತ್ರಗಳಲ್ಲಿ ತೊಂದರೆ ಇದ್ದಾಗ
ಆಗಷ್ಟೇ ತೊಂದರೆ ಆಗುವಂಥದ್ದಾಗತ್ತೆ. ಅದಕ್ಕೆ ಅಧೈರ್ಯ ಪಡೋದು ಬೇಡ, ಧೈರ್ಯವಾಗಿರಿ, ಖಂಡಿತ ಅನುಕೂಲ ಆಗುತ್ತೆ. ಪ್ರಸ್ತುತ ನೀವು ಯಾವ ಸಮಸ್ಯೆಗಳಲ್ಲಿ ಇಟ್ಕೊಂಡು ನಾನು ಮುಂದೆ ಈ ಪ್ರಶ್ನೆ ಇಟ್ಟಿದ್ದೀರೋ ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇನ್ನೊಂದು 6 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗತ್ತೆ. ಈಗ ತಾವು ಮಾಡ್ತಕ್ಕಂಥ ಯಜಮಾನರು ಮಾಡ್ತಾ ಇರ್ತಕ್ಕಂಥ ವೃತ್ತಿ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಒಂದು ಚಿಂತನೆ ನಡೀತಾ ಇರಬಹುದು. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ಈ ಪ್ರಸ್ತಾವನೆಗಳೆಲ್ಲ ಈ ಕಳೆದ ಒಂದು 18 ದಿವಸದಿಂದ ನಿಮ್ಮ ಮನೇಲಿ ನಡೀತಾ ಇದೆ. ಅದರಿಂದ ಸ್ವಲ್ಪ ದಿವಸ ನೀವು ಕಾಯ್ತಕ್ಕಂಥದ್ದು, ಕಾದ್ರೆ ಖಂಡಿತ ಒಳ್ಳೆ ಫಲಗಳು ಸಿಗುತ್ತೆ, ಒಳ್ಳೇದಾಗತ್ತೆ. ವೆಯ್ಟ್ ಮಾಡಿಮ್ಮ. ಧನ್ಯವಾದ ಜಯಲಕ್ಷ್ಮಿ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳ್ತೀರಾ? ಅನಿತಾ ಅವರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಮಂಗಳೂರಿಂದ ಕರೆ ಮಾಡಿದ್ದೀರಾ? ಸರಿ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಆಯ್ತು. ಹಲೋ. ಹಲೋ, ನಮಸ್ಕಾರಮ್ಮ, ಹೇಳಿ ತಾಯಿ. ನನಗೆ ತುಂಬಾ ಹುಟ್ಟಿದಿಲ್ಲ, ತುಂಬಾ ಹುಷಾರಿಲ್ಲ. ನನಗೊಂದು ಅದಕ್ಕೆ ಖರ್ಚು ಕೂಡ ಆಗಿದೆ. ಅಮ್ಮ, ನಿಮ್ಮ ಸ್ವರತರಂಗಗಳು ಸ್ಪಷ್ಟವಾಗಿಲ್ಲ. ನೀವು ಮೊಬೈಲ್ ನೆಟ್ವರ್ಕ್ ಇರುವಂತ ಸ್ಥಳದಲ್ಲಿ ಸರಿಯಾಗಿರತಕ್ಕಂತಹ ಒಳ್ಳೆ ಜಾಗದಲ್ಲಿ ಬಂದು ನಿಂತು ಮಾತಾಡಿ. ಆಯ್ತಾಯ್ತು ಸರ್. ಈಗ ಕೇಳ್ತಾರೆ ಸರ್. ಹೇಳಿಮ್ಮ, ಮಾತಾಡ್ತಾಯಿ. ನನಗೆ ನಮ್ಮ ಮನೆಯಲ್ಲಿ ತುಂಬಾ ತಾಪತ್ರೆ, ನಮಗೆ ಹುಷಾರಿಲ್ಲ, ಅಪ್ಪಕ್ಕೆ ಹುಷಾರಿಲ್ಲ. ಅಮ್ಮ, ವಾಯ್ಸು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಹೌದು. ನಿಮ್ಮ ಮೊಬೈಲಿಂದ ಮಾಡ್ತಾ ಇದ್ದೀರಾ ಅಥವಾ ಲ್ಯಾಂಡ್ಲೈನ್ ಇಂದ ಮಾಡ್ತಾ ಇದ್ದೀರಾ? ಓಕೆ, ಕರೆ ಕಟ್ಟಾಗಿದೆ ಗುರುಜಿ. ವೀಕ್ಷಕರೇ, ತಾವು ಕರೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ತೆಗೆದುಕೋಬೇಕಾಗತ್ತೆ. ಕರೆ ಮಾಡುವಂಥವ್ರು ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವ್ರು ಮಾತ್ರ ಕರೆ ಮಾಡಬೇಕು. ಜೊತೆಗೆ ಕರೆ ಸಿಗೋದೇ ಅಪರೂಪ. ಆ ಕರೆ ಸಿಕ್ಕಂತ ಸಂದರ್ಭದಲ್ಲಿ ಟಿವಿ ವಾಲ್ಯೂಮ್ನ ಮೀಟ್ ಮಾಡಬೇಕು. ಜೊತೆಗೆ ನೆಟ್ವರ್ಕ್ ಇರುವಂತ ಜಾಗದಿಂದ ಕರೆ ಮಾಡಿದಂಥ ವೇಳೆ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಗುರುಜಿಗೆ ಕೇಳಿಸುತ್ತೆ. ನಿಮ್ಮ ಧ್ವನಿಯನ್ನ ಆಧರಿಸಿ ಗುರುಜಿ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ, ಪರಿಹಾರವನ್ನ ಕೊಡ್ತಾರೆ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತಾ ಹೋಗ್ತೀನಿ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಹುಲಿಗೆಮ್ಮ ಅಂತ ಮೇಡಮ್. ಹುಲಿಕೆಮ್ಮ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲಿ ಹಂಪೆ ಪಕ್ಕ ಕಮಲಾಪುರ ಮೇಡಮ್. ಸರಿ, ಗುರುಜಿ ಇದ್ರೆ ಮಾತನಾಡಿಮ್ಮ. ಓಕೆ ಮೇಡಮ್. ಹಲೋ. 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 ಹಲೋ, ಮಾತಾಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಬಹಳ ಖುಷಿ ಆಗ್ತಿದೆ ಗುರುಜಿ, ಕಾಲ್ ಸಿಕ್ಕಿರಕ್ಕ. ಹಂಪೆ ತುಂಬಾ ಚಳಿ ಇದೆಯಮ್ಮ? ಮಕ್ಕಳಾಗಿಲ್ಲ ಗುರುಜಿ. ಹಂಪೆಯಲ್ಲಿ ಬಿಸಿಲು ಹೇಗಿದೆ? ಮಳೆ ಬರ್ತಾ ಇದೆಯಾ, ಬಿಸಿಲಿದೆಯಾ, ತಣ್ಣಗಿದೆಯಾ? ಇಲ್ಲ ಗುರುಜಿ, ಬಿಸಿಲು ಬಹಳ ಇದೆ ಗುರುಜಿ. ಎಷ್ಟು ಡಿಗ್ರಿ ಇರ್ಬೋದಮ್ಮ? ಫುಲ್ ಬಿಸಿಲು ಗುರುಜಿ. ಫುಲ್ ಬಿಸಿಲು. ಹಗಲೊತ್ತೆಲ್ಲ ಆಚೆ ಇದ್ದು ರಾತ್ರಿ ಹೊತ್ತು ಮನೆ ಒಳಗಡೆ ಸೇರ್ಕೊಳ್ಳುವಂತದ? ಹಾ ಗುರುಜಿ. ಬಿಸಿಲಿನ ತಾಪಮಾನ ಸಾಕಷ್ಟಿದೆ. ಹ್ಞೂ ಗುರುಜಿ. ಹೇಳಮ್ಮ, ನಿನ್ ಪ್ರಶ್ನೆ ಏನ್ ತಾಯಿ? ಗುರುಜಿ 13 ವರ್ಷ ಆಯ್ತು ಗುರುಜಿ, ಮಕ್ಕಳಾಗಿಲ್ಲ. ಮಕ್ಕಳಾಗಿಲ್ಲ ಅನ್ನೋ ಕೂಗೆ ಸಾಕಷ್ಟಿದೆ. ಡಾಕ್ಟರ್ ಹತ್ರ ಎಲ್ಲ ತೋರ್ಸ್ಕೊಂಡಿದೀವಿ ಗುರುಜಿ, ನಾರ್ಮಲ್ ಆಗಿ ಆಗಲ್ಲ ಅಂತಾರ. ಮತ್ತೆ ಏನಾದ್ರು ಇದ್ ಮಾಡಿಸ್ಬೇಕಂದ್ರೆ ಟೆಸ್ಟ್ ಬೇರೆ ಆತರ ಹೇಳ್ತಾರ ಗುರುಜಿ. ನಾವ್ ದಿನ ಕೂಲಿ ಮಾಡೋರು, ದಿನಗೂಲಿ ಮಾಡ್ಕೊಂಡ್ ತಿನ್ನೋರು, ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡಕ್ ಆಗಲ್ಲ ಗುರುಜಿ. ತಂಗಿ ಮಗಳನ್ನೇ ಸಾಕೊಂಡಿದ್ದೀವಿ. ಸಂತೋಷ, ಇದು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಒಂದು ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಅಂತ ಸಮಸ್ಯೆಗಳು ಯಾವ್ದು ಇಲ್ವಲ್ಲ ತಾಯಿ? ಎಲ್ಲ ದೇವ್ರು ಎಲ್ಲಾ ಮಾಡಿದೀವಿ ಗುರುಜಿ, ಇಂತ ಪೂಜೆ ಮಾಡಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ಮಾಡಿದೀವಿ ಗುರುಜಿ. ನಿಮ್ಮ ಮನೆಯವ್ರ ನಕ್ಷತ್ರ ಗೊತ್ತಮ್ಮ? ಗೊತ್ತಿಲ್ಲ ಗುರುಜಿ, ಸೋದ್ರ ಮಾವು ಕೊಟ್ಟಿದ್ದಾರೆ ಗುರುಜಿ. ಸಾಮಾನ್ಯಕ್ಕೆ ಸಂಬಂಧದಲ್ಲಿ ಮದುವೆ ಆದ್ರೆ ನಿಮ್ಮ ಮಕ್ಕಳಾಗಿಲ್ಲ ಅನ್ನೋದು ಒಂದು ಸಂತೋಷ ಇದೆ. ಅಂದ್ರೆ ಅದು ಸಮಾಧಾನ ಇಲ್ದಿದ್ರು ಸಹಿತ ಅದು ಸಂತೋಷವೇ. ಯಾಕೆಂದ್ರೆ ಸೋದರ ಮಾವನ್ನ ಮದುವೆ ಆಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಸಂಬಂಧದ ಮದುವೆಯಲ್ಲಿ ಆಗ್ತಾ ಇರತಕ್ಕಂತಹ ಅವಘಡಗಳನ್ನ ನೀವು ನೋಡಿಲ್ಲ ಅನ್ಸುತ್ತೆ. ನನ್ನ ಕಾರ್ಯಕ್ರಮಗಳಲ್ಲೇ ಸಾಕಷ್ಟು ಬಾರಿ ಅಂತ ಮಕ್ಕಳನ್ನು ತೋರಿಸಿದೀವಿ ನಾವು. ಹುಟ್ಟೋ ಮಕ್ಕಳಿಗೆ ಅಲ್ವಮ್ಮ, ಹುಟ್ಟೋ ಮಕ್ಕಳಿಗೆ 6 ತಿಂಗಳು 1 ವರ್ಷ ಪರವಾಗಿಲ್ಲ, ಆಮೇಲಿಂದ ಕೈ ಕಾಲು ನೆಟ್ಟಿಗಿಲ್ದಿರತಕ್ಕಂಥದ್ದು, ರಕ್ತ ಚಲನೆ ಸಮಂಜಸವಾಗಿ ಆಗದಿರತಕ್ಕಂಥದ್ದು, ಮಕ್ಕಳಿಗೆ ಅಬ್ನಾರ್ಮಲ್ ಆಗುವಂಥದ್ದು, ಇಂತಹ ಪರಿಸ್ಥಿತಿ ಆಗ್ಬಿಟ್ರೆ ಜೀವನ ಪರ್ಯಂತ ಆ ಕಷ್ಟ ನೋವು ಅನುಭವಿಸ್ಬೇಕಲ್ವಮ್ಮ. ಇಷ್ಟೆಲ್ಲ ಗೊತ್ತಿದ್ದು ಯಾಕಿಂತ ತಪ್ಪನ್ನು ಎಲ್ಲರೂ ಮಾಡ್ತಾ ಇದ್ದಾರೋ ಅರ್ಥವಾಗ್ತಾ ಇಲ್ಲ. ಮನೆಗ ದೊಡ್ಡವ್ರು ಮಾಡಿರೋದು ಗುರುಜಿ, ಇನ್ನ ನಾವು 9ನೇ ಕ್ಲಾಸ್ ಓದ್ತಿದ್ವಿ ಗುರುಜಿ, ಅವಾಗೆ ಮದುವೆ ಮಾಡಿಬಿಟ್ಟಾರ. ಅಯ್ಯೋ, ತುಂಬಾ ಈ ಕಡೆ ಎಲ್ಲ, ಅದರಲ್ಲೂ ನಿಮ್ಮ ಹಂಪೆ, ಇದು ಬಳ್ಳಾರಿ, ಗುಲ್ಬರ್ಗ ಈ ಕಡೆ ಎಲ್ಲ ಇದೇ ಜಾಸ್ತಿ ಮಾಡ್ತಾರೆ. ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ತಾರೆ, ಸಂಬಂಧದಲ್ಲೇ ಮದುವೆ ಮಾಡ್ತಾರೆ. ಅದೇನು ಆಸ್ತಿ ಬೇರೆಯವ್ರು ತಗೊಂಡ್ಬಿಡ್ತಾರೆ ಅಂತಾರೋ ಅಥವಾ ಇರ್ತಕ್ಕಂಥ ಆಸ್ತಿಗೆ ಮತ್ತಷ್ಟು ಸೇರ್ಕೊಳ್ಳಿ ಅಂತಾನೆ ಮಾಡ್ತಾರೋ? ಬರೀ ಆಸ್ತಿ, ದುಡ್ಡು, ಕಾಸು ಇದ್ರ ಬಗ್ಗೆ ಚಿಂತನೆ ಮಾಡಿ ಜೀವನಗಳು ಹಾಳಾಗೋಗ್ತಾ ಇದೆಯಲ್ಲಮ್ಮ.
ಇಲ್ಲ ಗುರುಜಿ, ತಾತನ ಆಸೆ ಅದಂತೆ ಆ ತರ ಮಾಡಿದಾರೆ ಗುರುಜಿ. ನಾಳೆ ತಾತ ನೋಡಲ್ವಲ್ಲಮ್ಮ, ಮಕ್ಕಳು ಏನಾದ್ರು ಇಂಥ ತೊಂದರೆಗಳಾದಾಗ ತಾತ ಇರಲ್ವಲ್ಲ, ಅದನ್ನು ಅನುಭವಿಸೋದು ಯಾರು? ಜೀವನ ಪರ್ಯಂತ ಈ ತಂದೆ ತಾಯಿ ಅನುಭವಿಸ್ಬೇಕಲ್ಲಮ್ಮ, ಆ ಮಕ್ಕಳ ಮುಖ ನೋಡ್ಕೊಂಡು ಅನುಭವಿಸ್ತಾ ಇರ್ಬೇಕಲ್ವಾ? ಆಗಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ನಿನಗೆ ಯಾವುದೇ ಥರ ಸಮಸ್ಯೆಗಳಿಲ್ಲ. ಯಾವುದಕ್ಕೂ ಒಂದು ಕೆಲಸ ಮಾಡ್ತಾಯಿ, ನಿಮ್ಮ ಮತ್ತು ನಿಮ್ಮ ಪತಿದೇವರ, ನಿನ್ನ ಮತ್ತು ನಿಮ್ಮ ಯಜಮಾನರ ಇಬ್ಬರು ಫೋಟೋನು ಸರಿಯಾದ ರೀತಿ ಕಣ್ಣರೇಖೆ ಸ್ಪಷ್ಟವಾಗಿ ಕಾಣೋ ಥರ ನಮ್ಮ ವಾಹಿನಿ ಕಳಿಸ್ಕೊಡಿ. ಖಂಡಿತ ನಾನು ನೋಡಿ ತಿಳಿಸ್ತೀನಿ. ಒಳ್ಳೇದಾಗಲಿ ತಾಯಿ. ಧನ್ಯವಾದ ಅಮ್ಮ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಾಗೆ ಕರೆ ತಗೊಳ್ಳೋಣ. ಹೌದು, ಜೊತೆಗೆ ಸಂಜೀವಿನಿ ಆಂಜನೇಯನ ಒಂದು ವಿಶೇಷವಾದಂತಹ ಅನುಷ್ಠಾನ ನಡೀತಕ್ಕಂಥದ್ದು. ಶ್ರೀ ಸಂಜೀವಿನಿ ಆಂಜನೇಯ ಸ್ವಾಮಿ ಜಯಂತಿ ಉತ್ಸವದ ಪ್ರಯುಕ್ತ ಲಕ್ಷದೀಪೋತ್ಸವದ ಆಮಂತ್ರಣ ಪತ್ರಿಕೆ ಇದೆ. 4/4/2015 ಸಾಯಂಕಾಲ 7:45 ಲಕ್ಷದೀಪೋತ್ಸವ ಕಾರ್ಯಕ್ರಮ. 4ನೇ ತಾರೀಕು ಹುಣ್ಣಿಮೆ ಇದ್ದು ಆ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅನುಷ್ಠಾನ ಇದೆ. ಅವತ್ತು ನಾವು ಬರ್ತಕ್ಕಂಥದ್ದು ಚಿತ್ತಾಪುರಕ್ಕೆ, ಅಂದರೆ ಸುಕ್ಷೇತ್ರ ನಾಗಾವಿ ಅಂತಕ್ಕಂಥ ನಾಗಾವಿ ಚಿತ್ತಾಪುರ ಕಲಬುರಗಿ ತಾಲೂಕು. ಅವತ್ತು ಬೆಳಿಗ್ಗೆ ಫಸ್ಟು ಗಾಣಿಗಾಪುರಕ್ಕೆ ಬಂದು ಗುರು ದತ್ತಾತ್ರೇಯರನ್ನ ದರ್ಶನ ಮಾಡಿಕೊಂಡು ಅದಾದ ನಂತರ ಇಲ್ಲಿ ಸಂಜೀವಿನಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬರ್ತಕ್ಕಂಥದ್ದು. ದರ್ಶನ ಆಂಜನೇಯನ ದರ್ಶನ ಮಾತ್ರವೇ ಅಲ್ಲ, ನಾಗಾವಿ ಎಲ್ಲಮ್ಮನ ದರ್ಶನ ಸಹಿತ ಮಾಡಿ ಆ ತಾಯಿಯ ಮುಂಭಾಗದಲ್ಲಿ ಉದ್ಭವಿಸ್ತಕ್ಕಂತಹ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಇದೆಲ್ಲವನ್ನು ಸಹಿತ ದರ್ಶನ ಮಾಡುವಂತಹ ಭಾಗ್ಯ ನಮ್ಮದು. ಹಾಗಾಗಿ 4ನೇ ತಾರೀಕು ನಾಗಾವಿಗೆ ನಾನು ಬರ್ತಾ ಇದ್ದೇನೆ. ಸುಕ್ಷೇತ್ರ ನಾಗಾವಿ ಚಿತ್ತಾಪುರ ತಾಲೂಕು ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಸಂಜೀವಿನಿ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬರ್ತಿದ್ದೀನಿ. ತಾವು ಎಲ್ಲರೂ ಬರಬಹುದು. ಇದು ಆಮಂತ್ರಣದ ಪತ್ರಿಕೆ, ಎಲ್ಲರಿಗೂ ಸಂಬಂಧಪಡ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಎಲ್ಲ ಭಕ್ತರು ಬಂದು, ಅವತ್ತು ಗ್ರಹಣ ಬೇರೆ ಇದೆ. ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಗರ್ಭಿಣಿಯರು ಆಚೆ ಬರಬಾರದು, ಮನೆಯಲ್ಲೇ ಇದ್ದು ಅನುಷ್ಠಾನಗಳನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಗ್ರಹಣ ಕಾಲದಲ್ಲಿ ನೀವು ಯಾವುದೇ ಮಂತ್ರತಂತ್ರ ಯಂತ್ರವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ನಿಮ್ಮ ಅನುಷ್ಠಾನಗಳನ್ನು ಸಿದ್ಧಿಪಡಿಸ್ಕೋಬೇಕಾದ್ರೂ, ಅಥವಾ ನಿಮ್ಮ ಮನೆದೇವರ ಅನುಷ್ಠಾನವನ್ನು ಮಾಡಿಕೊಳ್ಬೇಕಾದ್ರೂ ಅದು ಬಹಳ ವಿಶೇಷವಾದಂತಹ ಕಾಲ. ಗ್ರಹಣ ಪರ್ವಕಾಲಗಳಲ್ಲಿ ನಾವು ಏನನ್ನು ಸಿದ್ಧಿಪಡಿಸ್ಕೊಳ್ತೀವೋ ಅದು ನಮಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅದರಿಂದ ಲಾಭ ಸಿಗುವಂತಹ ದಿನ. ಅದರಿಂದ ಮಂತ್ರಾನುಷ್ಠಾನ, ತಂತ್ರಾನುಷ್ಠಾನ, ಯಾವುದೇ ಕಾರ್ಯಸಿದ್ಧಿ ಆದರೂ ಗ್ರಹಣ ಕಾಲಗಳಲ್ಲಿ, ಪರ್ವಕಾಲಗಳಲ್ಲಿ ಮಾಡ್ತಕ್ಕಂಥದ್ದು ಪದ್ಧತಿ. ಹರಿಯೋ ನೀರಾಗಿರ್ಬೋದು, ಮನೆ ಹತ್ರ ಆಗಿರ್ಬೋದು, ಅಥವಾ ನಿರ್ಜನ ಪ್ರದೇಶವಾಗಿರ್ಬೋದು, ಅಂಥ ಸ್ಥಳಗಳಲ್ಲಿ ಕೂತು ಅನುಷ್ಠಾನ ಮಾಡೋದು ಭಾಳ ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ.